ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗೆ ನಡೀತಿದೆ ನಿಮ್ಮ ಪ್ರಿಪ್ರೇಷನ್? ಸೊ ನೀವೆಲ್ಲ ಆಲ್ರೆಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಗೊತ್ತು. ಸೊ ನಿಮಗೋಸ್ಕರ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒನ್ ಶಾರ್ಟ್ ವೀಡಿಯೋನ ತೊಗೊಂಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ಅನ್ನೆಸೆಸರಿ ಪಾಯಿಂಟ್ಸ್ ಆಗಲಿ ಅಥವಾ ಯಾವುದು ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀಟಾಗಿ ಮಾಡಿದ್ದೀನಿ. ಸೊ ಈಗ ಎಕ್ಸಾಮ್ ಟೈಮಲ್ಲಿ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸನ್ನು ನೀವು ಓದಿ ಅದನ್ನು ಕನ್ಫ್ಯೂಸ್ ಆಗಿ ಅಲ್ಲಿ ಎಲ್ಲ ರಾಂಗ್ ಬರೆಯೋದಕ್ಕಿಂತ ಸ್ಪೆಸಿಫಿಕ್ ಆಗಿ ಟಾಪಿಕ್ಸನ್ನು ಓದಿ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋ ಕಡೆ ಗಮನ ಕೊಡೋಣ. ಸೊ ಏನೆಲ್ಲ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ಫಸ್ಟ್ ನಾನು ತೊಗೊಂಡಿರೋ ಅಪ್ರೋಚ್ ಈ ರೀತಿ ಇದೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ 6 ಮೆಕ್ಯಾನಿಸಮ್ಸ್. ಇದಾದಮೇಲೆ ನೇಮ್ಡ್ ರಿಯಾಕ್ಷನ್ಸ್, ಇಲ್ಲೂ ಕೂಡ ಇಂಪಾರ್ಟೆಂಟ್. ಇದಾದಮೇಲೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಗಿವ್ ರೀಸನ್ ಟೈಪ್ ಇರುವಂಥ ಕ್ವಶನ್ಸು ಕೇಳ್ತಾರೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಎಲ್ಲ ಟೆಂಪರರಿ ರಿಯಾಕ್ಷನ್ಸ ಕೇಳೋದಿಲ್ಲ. ಇದಾದಮೇಲೆ ನಿಮಗೆ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ, ಫಸ್ಟ್ ನಾನು 6 ಮಾರ್ಕ್ಸ್ ಮೆಕ್ಯಾನಿಸಮ್ ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇದಾದಮೇಲೆ ಡೆಫಿನೇಷನ್ಸ್ ಮತ್ತು ಗಿವ್ ರೀಸನ್ಸ್, ಇದಾದಮೇಲೆ ನೇಮ್ಡ್ ರಿಯಾಕ್ಷನ್ಸ್. ಸೊ ಈ ರೀತಿ ಅಪ್ರೋಚಲ್ಲಿ ಹೋದರೆ ನಾವು ಈಸಿಯಾಗಿ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಮತ್ತು ಮೆಕ್ಯಾನಿಸಮ್ಸ್ ಎಲ್ಲವನ್ನು ಕವರ್ ಮಾಡ್ತೀವಿ. ಸೊ ಹಾಗಾಗಿ ನೀವು 5 ಮಾರ್ಕ್ಸ್ದು 5 ಕ್ವಶನ್ಸಲ್ಲಿ ಈಸಿಯಾಗಿ ನೀವು 4 ಕ್ವಶನನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇನ್ನು ಒಂದು ಬಯೋಮಾಲಿಕ್ಯೂಲ್ಸ್ ಇದೆ. ಬಯೋಮಾಲಿಕ್ಯೂಲ್ಸ್ ಒಂದು 2 ಮಾರ್ಕ್ಸ್ ಕ್ವಶನ್, ಅದು ಮತ್ತೆ ಒಂದು ಸಪ್ರೇಟ್ ಸೆಷನ್ ತೊಗೊಂಬರ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ರಿವೈಸ್ ಈಸಿಲಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Chirality, the property of non-superimposability on its mirror image. ಇಲ್ಲಿ non-superimposable on their mirror images, ಇಲ್ಲಿ on its mirror image. Chirality ಅಂದರೆ ಅಕೈರಲ್ ಅಂದ್ರೆ ಏನು ಅಥವಾ ಎಕೈರಲ್, the objects which are superimposable on their mirror images. ಇದಾದಮೇಲೆ ಮೇಜರ್ ಡೆಫಿನೇಷನ್ ಬರುತ್ತೆ, ದಟ್ ಈಸ್ chiral carbon or asymmetric carbon. ಏನು ಹಾಗಂದ್ರೆ the carbon which is bonded to 4 different atoms or groups of atoms. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ವಿಚ್ ಇಸ್ ಬಾಂಡೆಡ್ ಟು 4 different atoms or group of atoms. ಈ ಕ್ವಶನ್ ಲಾಸ್ಟ್ ಇಯರ್ ಕೇಳಿದಾನೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, diastereomers, the stereoisomers which are not mirror images of each other. ನೆಕ್ಸ್ಟ್, ರೆಸಿಮಿಕ್ ಮಿಕ್ಸ್ಚರ್, ಇದನ್ನು ಕೂಡ ಕೇಳಿದಾನೆ. A equimolar mixture of enantiomers, that is dextro and levo forms. So equimolar mixture of enantiomers is a racemic mixture. Racemization andre enu? The process of converting D or L forms of an optically active compound into racemic form DL. ಇಲ್ಲಿ ನೀವು ಮಕ್ಕಳ ಲಾಸ್ಟ್ ಟೈಮ್ ಪ್ರಿಪರೇಟರಿಲಿ ಇವೆರಡರಲ್ಲಿ ಯಾವುದೋ ಒಂದು ಡೆಫಿನೇಷನ್ ಕೇಳಿದ್ರೆ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಮಿಸ್ ಮಾಡಿದ್ದೀರಾ ನೀವು ಡೆಫಿನೇಷನ್. ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಈಕ್ವಿಮೋಲರ್ ಮಿಕ್ಸ್ಚರ್ ಆಫ್ ಎನಾನ್ಶಿಯೋಮರ್ಸ್. ರೆಸಿಮೈಸೇಷನ್ ಅಂದರೆ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಡಿ ಆರ್ ಎಲ್ ಫಾರ್ಮ್ಸ್ ಆಫ್ ಎನ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಇಂಟು ರೆಸಿಮಿಕ್ ಫಾರ್ಮ್. ನೆಕ್ಸ್ಟ್, ರೆಸಲ್ಯೂಷನ್, ದ ಪ್ರಾಸೆಸ್ ಆಫ್ ಸಪರೇಟಿಂಗ್ ಎ ರೆಸಿಮಿಕ್ ಮಿಕ್ಸ್ಚರ್ ಇಂಟು ಡಿ ಆರ್ ಎಲ್ ಫಾರ್ಮ್ಸ್ ಎನಾನ್ಶಿಯೋಮರ್ಸ್. ಇಲ್ಲಿ ಕನ್ವರ್ಟಿಂಗ್ ಡಿ ಆರ್ ಎಲ್ ಫಾರ್ಮ್ಸ್ ಎನ್ ಆಪ್ಟಿಕಲಿ ಆಕ್ಟಿವ್. ರೆಸಲ್ಯೂಷನ್ ಅಂದರೆ ಸಪರೇಟಿಂಗ್ ರೆಸಿಮಿಕ್ ಮಿಕ್ಸ್ಚರ್ ಇಂಟು ಡಿ ಆರ್ ಎಲ್ ಫಾರ್ಮ್ಸ್. Meso compounds, important definition. The compounds which do not show optical activity in spite of the presence of chiral atom. So chiral atom idru kuda alli optically active irodilla. Idu meso compounds. Idu major definitions ನಿಮ್ಮ halo alkenes, halo arenes ಅಲ್ಲಿ 2 marks ಅಲ್ಲಿ ಅಥವಾ MCQ ಅಲ್ಲಿ ಅಥವಾ fill in the blanks ಅಲ್ಲಿ ಎಲ್ಲಿ ಬೇಕಾದರೂ ಕೇಳ್ಬೋದು. ಓಕೆ, ನೆಕ್ಸ್ಟ್. ಸೊ ಈ ಡೆಫಿನೇಷನ್ಸ್ ಎಲ್ಲ ನಾನು PDF ಅಪ್ಲೋಡ್ ಮಾಡಿರ್ತೀವಿ. ಇವೆಲ್ಲ ಯಾವಾಗ ಓದಬೇಕು ನೀವು ಅಂದರೆ ನೈಟ್ ರಿವಿಷನ್ ಮಾಡಿದಾಗ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಓದಿರ್ತೀರಾ, ಬೋರ್ ಆಯಿತು, ಅವಾಗ ಮಧ್ಯದಲ್ಲಿ PDF ಎತ್ಕೊಂಡು ಈ ಡೆಫಿನೇಷನ್ಸ್ನ ಜಸ್ಟ್ ಒಂದ್ಸಲಿ ಓದಿದ್ರೆ ಸಾಕು. ಇದಾದಮೇಲೆ ಕೆಲವೊಂದು ಟರ್ಮ್ಸನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಎಕ್ಸಾಮಲ್ಲಿ ಏನು ಮಾಡ್ತಾನೆ, ಈ ನೇಮ್ಡ್ ರಿಯಾಕ್ಷನ್ಸ್ ಆಗಲಿ ಅಥವಾ ಡೆಫಿನೇಷನ್ಸ್ ಆಗಲಿ ಕೇಳಬೇಕಾದ್ರೆ ಈ ಟರ್ಮ್ಸನ್ನು ಯೂಸ್ ಮಾಡ್ತಾನೆ. ಈ ಟರ್ಮ್ಸ್ ಮೀನಿಂಗೇ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ನಿಮಗೆ ಯಾವ ರಿಯಾಕ್ಷನ್ ಬರೀಬೇಕನ್ನೋ ಐಡಿಯಾ ಕೂಡ ಬರೋದಿಲ್ಲ. ಆಲ್ಕೈಲ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್ ಅಂದರೆ ಏನು? ಎನಿ ಆಲ್ಕೈಲ್ ಗ್ರೂಪ್ ವಿಚ್ ಈಸ್ ಅಟ್ಯಾಚ್ಡ್ CH3 CH2 ಹ್ಯಾಲೋಜನ್. ಸೊ ಹ್ಯಾಲೋಜನ್ ಇನ್ ಬಾಂಡೆಡ್ ಟು ಆಲ್ಕೈಲ್ ಚೈನ್. ಅರೈಲ್ ಹ್ಯಾಲೈಡ್ ಅಂತ ಅಂದರೆ ಬೆನ್ಸಿನ್ ರಿಂಗ್ ಇಲ್ಲಿರುವಂಥ ಕಾರ್ಬನಿಗೆ ಯಾವುದಾದ್ರೂ ಒಂದು ಕಾರ್ಬನಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು ಅರೈಲ್. ವಿನೈಲಿಕ್ ಹ್ಯಾಲೈಡ್ ಅಂದರೆ
ನೆನ್ಪಿಟ್ಕೊಳ್ಳಿ, CH2 ಡಬಲ್ ಬಾಂಡ್ CH. ಇಲ್ಲಿ ಇದಕ್ಕೆ ಹ್ಯಾಲೋಜನ್ ಅಟ್ಯಾಕ್ ಆಗಿರಬೇಕು. halogen attached to the carbon which is involving in double bond formation. ಈ ಕಾರ್ಬನ್ ಡಬಲ್ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗಿರಬೇಕು. ಆ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಕ್ ಆಗಿದ್ರೆ ಇದನ್ನು ನಾವು ವಿನೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅಲೈಲಿಕ್ ಹ್ಯಾಲೈಡ್ಸ್ ಅಂದರೆ ಏನು? ಸಿಯರ್, ಈಗ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಓಕೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಇಲ್ಲಿ, ಬಟ್ ಹ್ಯಾಲೋಜನ್ ಎಲ್ಲಿ ಅಟ್ಯಾಕ್ ಆಗಿದೆ? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇಲ್ಲಿ ಇದೆ, ಅದರ ನೆಕ್ಸ್ಟ್ ಕಾರ್ಬನಿಗೆ ಇಲ್ಲಿ ಹ್ಯಾಲೋಜನ್ ಅಟ್ಯಾಕ್ ಆಗಿದೆ. ಸೊ ಅಲೈಲಿಕ್ ಹ್ಯಾಲೈಡ್ಸ್ ಅಂದ್ರೆ ಏನು? ಹ್ಯಾಲೋಜನ್ ಇನ್ ಬಾಂಡೆಡ್ ಟು ನೆಕ್ಸ್ಟ್ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್. ಬರೀ ಆ ಡೈರೆಕ್ಟ್ ಡಬಲ್ ಬಾಂಡ್ ಇನ್ವಾಲ್ವ್ ಆಗಿರೋ ಕಾರ್ಬನ್ ಆಟಮಿಗೆ ಅಟ್ಯಾಕ್ ಆದರೆ ಅದು ವಿನೈಲಿಕ್. ಕಾರ್ಬನ್ ಆಟಮ್ ಡಬಲ್ ಬಾಂಡ್ ಫಾರ್ಮೇಷನ್ ಇದೆ, ಅದರ ನೆಕ್ಸ್ಟ್ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆದರೆ ಅದು ಅಲೈಲಿಕ್. ನೆಕ್ಸ್ಟ್ ಬೆನ್ಸಾಯಿಲಿಕ್ ಹ್ಯಾಲೈಡ್ಸ್. ಸೊ halogen in bonded to benzene. Here ಇಲ್ಲಿ CH2X ಬೆನ್ಝೀನ್ಗೆ ಅಟ್ಯಾಚ್ ಆಗಿರುವ ಆಲ್ಕೈಲ್ ಗ್ರೂಪಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ ಹ್ಯಾಲೋಜನ್. ಹ್ಯಾಲೋಜನ್ ಇನ್ ಬಾಂಡೆಡ್ ಟು ದ ಸೈಡ್ ಚೈನ್ ಆಫ್ ದ ಕಾರ್ಬನ್ ಆಟಮ್ ಆಫ್ ಬೆನ್ಝಿನ್ ರಿಂಗ್. ಬೆನ್ಝಿನ್ ರಿಂಗ್ ಏನು? ಸೈಡ್ ಚೈನ್. ಈ ಸೈಡ್ ಚೈನಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ ಹೈಡ್ರೋಜನ್. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇದು ಡೈರೆಕ್ಟ್ ಆಗಿ ಕಾರ್ಬನ್ಗೆ ಅಟ್ಯಾಕ್ ಆಗಿರೋ ಹೈಡ್ರೋಜನ್, ಇದು ಹ್ಯಾಲೋಜನ್. ಅದನ್ನು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇದು ಬೆನ್ಸಾಯಿಲಿಕ್ ಹ್ಯಾಲೈಡ್ಸ್. ಸೊ ಈ ಟರ್ಮ್ಸ್ ನಿಮಗೆ ಗೊತ್ತಿರಬೇಕು. ಈ ಲಾಸ್ಟ್ ಟೈಮ್ ಪ್ರಿಪರೇಟರಲ್ಲಿ ಇದನ್ನು MCQ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಕೇಳ್ತಾರೆ ಪ್ರತಿ 2 ಟೆಸ್ಟ್ ಅಥವಾ ಈಗ ಎಕ್ಸಾಮ್ 3 ಎಕ್ಸಾಮ್ ನಡೆಯುತ್ತಲ್ಲ, ಅದರಲ್ಲಿ 2 ಎಕ್ಸಾಮಲ್ಲಿ ಈ ಕ್ವಶನ್ ಕಂಪಲ್ಸರಿ ಇದೆ, ಇದರ್ ಇನ್ ದ ಫಾರ್ಮ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ or in the form of 2 marks question. Lucas test. What is the formula for Lucas test? How we are going to identify identify the tertiary alcohol using this reagent? Ishte question. See, Lucas test ಏನು ಹಂಗಂದ್ರೆ anhydrous zinc chloride in concentrated hydrochloric acid. ಏನು ಹೇಳಿ? anhydrous zinc chloride along with that concentrated HCl. ಇದನ್ನು ನಾವು ಲ್ಯೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಮರೀದ ನೆನ್ಪಿಟ್ಕೊಳ್ಳಿ, ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಪ್ಲಸ್ HCl. ಓಕೆ, ಇದು ಹೇಗೆ ಐಡೆಂಟಿಫೈ ಮಾಡುತ್ತೆ? ಈ ರಿಯೇಜೆಂಟನ್ನು ನೀನು ಯಾವುದಾದ್ರೂ ಒಂದು ಆಲ್ಕೋಹಾಲಿಗೆ ಹಾಕಿದಾಗ ಹೌ ಇಟ್ ವಿಲ್ ಗಿವ್ ನೋಡಿ, ಅಬ್ಸರ್ವೇಷನ್ ಮತ್ತು ಇನ್ಫರೆನ್ಸ್. ಅದು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಟರ್ಬಿಡಿಟಿ ಬಂದರೆ ಅದನ್ನು ನಾವು ಟೆರಿಷರಿ ಆಲ್ಕೋಹಾಲ್ ಅಂತ ಐಡೆಂಟಿಫೈ ಮಾಡ್ತೀವಿ. ಅಕಸ್ಮಾತ್ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಟರ್ಬಿಡಿಟಿ ಬರ್ತಿದೆ, ಅವಾಗ ಅದು ಸೆಕೆಂಡರಿ ಆಲ್ಕೋಹಾಲ್. ಟರ್ಬಿಡಿಟಿನೇ ಬರ್ತಿಲ್ಲ, ಅದಾದಮೇಲೆ ಹೀಟ್ ಮಾಡಿದ ಮೇಲೆ ಟರ್ಬಿಡಿಟಿ ಬರ್ತಿದೆ, ದೆನ್ ಯು ಕನ್ಸಿಡರ್ ದಿಸ್ ಇಸ್ ಎ ಪ್ರೈಮರಿ ಆಲ್ಕೋಹಾಲ್. ಓಕೆ, ಸೊ ಈಗ ಎಕ್ಸಾಮಲ್ಲಿ ಹೌ ಟು ಐಡೆಂಟಿಫೈ ದ ಗಿವನ್ ಆಲ್ಕೋಹಾಲ್ ಇಸ್ ಟೆರಿಷರಿ. Then you have to write immediate turbidity if it comes when you added Lucas test or Lucas reagent, then we can consider tertiary alcohol. ನೆನ್ಪಿಟ್ಕೊಳ್ಳಿ, ಟೆರಿಷರಿ ಆಲ್ಕೋಹಾಲ್ ಇದ್ರೆ ಇಮಿಡಿಯೇಟ್ ಟರ್ಬಿಡಿಟಿ ಬರಬೇಕು, ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಟರ್ಬಿಡಿಟಿ ಆಫ್ಟರ್ 5 ಮಿನಿಟ್ಸ್ ಬರಬೇಕು, ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಟರ್ಬಿಡಿಟಿ ಅಪಿಯರ್ಸ್ ಓನ್ಲಿ ಆಫ್ಟರ್ ಹೀಟಿಂಗ್. ಸೊ ರಿಯೇಜೆಂಟ್ ಯಾವುದು? ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl. ನೆಕ್ಸ್ಟ್, ಇದು ಇಂಪಾರ್ಟೆಂಟ್. SN1 ಮೆಕ್ಯಾನಿಸಮ್ ಏನಾದರೂ 2 ಮಾರ್ಕ್ಸಲ್ಲಿ ಕೇಳಿದ್ರೆ ಇದನ್ನು 3 ಮಾರ್ಕ್ಸಲ್ಲಿ ಕೇಳಿರ್ತಾನೆ. ಇಲ್ಲ, ಅಲ್ಲಿ ಮೆಕ್ಯಾನಿಸಮ್ ಕೇಳಿದಾಗ ಇದು 2 ಮಾರ್ಕ್ಸ್ ಆಗಿ ಬರುತ್ತೆ. ಅರೈಲ್ ಹ್ಯಾಲೈಡ್ಸ್ ಆರ್ haloarenes are extremely less reactive towards nucleophilic substitution reaction due to first reason. In aryl halides, carbon halide bond acquires a partial double bond character. Due to this resonance with benzene, as a result the bond cleavage in haloarene is difficult. ಏನಾಗುತ್ತೆ ಇಲ್ಲಿ ಕಾರ್ಬನ್ ಮತ್ತು ಹ್ಯಾಲೋಜನ್ ಮಧ್ಯೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರೋದ್ರಿಂದ ರೆಸೊನೆನ್ಸ್ ವಿತ್ ಬೆನ್ಸಿನ್ ರೆಸೊನೆನ್ಸ್ ಫಾರ್ಮೇಷನ್ ಆಗುತ್ತೆ. ರೆಸೊನೆನ್ಸ್ ಮೋರ್ ದ ರೆಸೊನೆನ್ಸ್ ಮೋರ್ ದ ಸ್ಟೆಬಿಲಿಟಿ. ಹಾಗಾಗಿ ಏನಾಗುತ್ತೆ ಇಲ್ಲಿ ಬಾಂಡ್ ಕ್ಲೀವೇಜ್ ಅಂದರೆ ಬಾಂಡ್ ಬ್ರೇಕ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಹ್ಯಾಲೋಅರೇನ್ಸಲ್ಲಿ. ಸೆಕೆಂಡ್ ಪಾಯಿಂಟ್, ಇನ್ ಕೇಸ್ ಆಫ್ ಹ್ಯಾಲೋಅರೇನ್ಸ್ carbon atom attached to the halogen is sp2 hybridized, which is more electronegative than sp3 hybridized.
ನಮ್ಗೆ ಗೊತ್ತಿದೆ ಕಾರ್ಬನ್ ವಿಚ್ ಇಸ್ ಹ್ಯಾವಿಂಗ್ sp2 hybridization is having more electronegative in nature compared to sp3 hybridized carbon. Next, third one, instability of phenyl cations. Fourth one, there could be a possible repulsion between electron-rich nucleophiles and electron-rich arenes. ಸೊ ಈ 4 ಪಾಯಿಂಟಲ್ಲಿ ಯಾವುದಾದ್ರೂ ಎರಡನ್ನು ಬರೆದ್ರೆ ನೀವು ಈಸಿಯಾಗಿ 2 to 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಅರೈಲ್ ಹ್ಯಾಲೈಡ್ಸ್ ಅಂತ ಕೇಳ್ಬೋದು, ಇಲ್ಲ ಹ್ಯಾಲೋ ಅರೀನ್ಸ್, ಯಾವ್ದು ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್, ಫ್ರಿಯಾನ್ಸ್ ಇಂಪಾರ್ಟೆಂಟ್ ಇದು. The chlorofluorocarbon compounds of methane and ethane are collectively known as frians. Chlorofluorocarbon compounds of methane and ethane collectively known as frians. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಫ್ರಿಯಾನ್ 12. CCl2F2 is one of the most common frians in the industrial use. It is manufactured from tetrachloromethane by Schwarz reaction. ಇದು MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಫ್ರಿಯಾನ್ಸ್, ರೈಟ್ ದ ಪ್ರಿಪರೇಷನ್ ಆಫ್ ಫ್ರಿಯಾನ್ಸ್ ಬೈ ವಿಚ್ ರಿಯಾಕ್ಷನ್? ಸ್ವಾರ್ಡ್ಸ್ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಅಮಾಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಯೂಸಿಂಗ್ ಸ್ವಾರ್ಡ್ಸ್ ರಿಯಾಕ್ಷನ್ ಇಟ್ ಈಸ್ ಪ್ರಿಪೇರ್ಡ್? ಸೊ ಅವಾಗ ಫ್ರಿಯಾನ್ 12. ದೇ ಆರ್ ಯೂಶಲಿ ಪ್ರೊಡ್ಯೂಸ್ಡ್ ಫಾರ್ ಏರೋಸೋಲ್ ಪ್ರೊಪಲೆಂಟ್ಸ್, ರೆಫ್ರಿಜರೇಟರ್ ಅಂಡ್ ಏರ್ ಕಂಡೀಷನಿಂಗ್ ಪರ್ಪಸಸ್ ಯೂಸಸ್ ಇದು. Freon is able to initiate radical chain reaction that can upset the natural ozone balance. Okay, ಇದು ಫ್ರಿಯಾನ್ಸ್ ಬಗ್ಗೆ. ಸೊ ಯಾವ ರಿಯಾಕ್ಷನ್? ಸ್ವಾರ್ಡ್ಸ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ, ಏನು ಡೆಫಿನೇಷನ್? ಕ್ಲೋರೋಫ್ಲೋರೋಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್. ಓಕೆ, ಹಾಂ. ನೆಕ್ಸ್ಟ್, DDT, ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್. So it is highly effective against mosquito that spreads malaria and that carry typhus. It has actually 5 chlorine atoms per molecule. ಇದು DDT ಬಗ್ಗೆ ಇನ್ಫಾರ್ಮೇಷನ್. ನೆಕ್ಸ್ಟ್, ಡೈಕ್ಲೋರೋಮೀಥೇನ್, ಮಿಥಿಲೀನ್ ಕ್ಲೋರೈಡ್, CH2Cl2. Dichloromethane is widely used as a paint remover and propellant for aerosols. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಆಗು ಕೇಳ್ಬೋದು ಅವರು. ನೆಕ್ಸ್ಟ್, ಟ್ರೈಕ್ಲೋರೋಮೀಥೇನ್ ಅಥವಾ ಕ್ಲೋರೋಫಾರ್ಮ್, ಇಂಪಾರ್ಟೆಂಟ್. ಕ್ಲೋರೋಫಾರ್ಮ್ is slowly oxidized by air in the presence of light to an extremely poisonous gas, carbonyl chloride, also known as phosphozine. ಇದನ್ನ ಕೇಳಿದಾನೆ, ಫಾಸ್ಫೋರೈಡ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫಾಸ್ಫೋಸಿನ್? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ. It is therefore stored in a closed dark colored bottles completely filled so that air is kept out. ಇದನ್ನು ಗಿವ್ ರೀಸನ್ ಆಗೋ ಕೇಳ್ಬೋದು. See why chloroform is stored in the dark bottles? Because when it is reacted in the presence of oxygen and sunlight, it will produce phosphozine, poisonous gas. What is the formula for phosphozine? COCl2, ನೆನ್ಪಿಟ್ಕೊಳ್ಳಿ, plus HCl. Okay. ನೆಕ್ಸ್ಟ್, ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕಿನ್ಸ್. ಇದು ಕೆಲವೊಂದು ರಿಯಾಕ್ಷನ್ಸನ್ನು ನಾನು ನಿಮಗೆ ಜಸ್ಟ್ ಸಮ್ಮರಿಯಾಗಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಬೆನ್ಜಲ್ ಕ್ಲೋರೈಡ್ ಇದೆ, ಇದು Cl2 ಮತ್ತು FeCl3 ಇದ್ದರೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ? ಸೊ ಆಟ್ ಆರ್ಥೋ ಪೊಸಿಷನ್ ಆ್ಯಂಡ್ ಪ್ಯಾರಾ ಪೊಸಿಷನ್ ಕ್ಲೋರಿನ್ ವಿಲ್ ಅಟ್ಯಾಕ್. H2SO4 and SO3, ಸೊ SO3H and SO, ಸೇಮ್ ಪ್ಯಾರಾ ಪ್ರಾಡಕ್ಟ್ ಇಲ್ಲಿ ಏನಿದೆ ಅದೇ ರಿಪೀಟ್ ಆಗುತ್ತೆ. ಸೊ KNO3 ಆರ್ H2SO4 NO2 ಆರ್ HNO3 ಕೂಡ ಆಗ್ಬೋದು ಇಲ್ಲಿ. ಈ ರಿಯಾಕ್ಷನ್ಸ್ ಎಲ್ಲ ನೀವು ಒಂದು ಸಲ ಬರೆದು ಪ್ರಾಕ್ಟೀಸ್ ಮಾಡಿಬಿಡಿ, ಅವಾಗ ನಿಮ್ಗೊಂದು ಐಡಿಯಾ ಇರುತ್ತೆ. CH3Cl AlCl3, ಸೊ CH3, ಇಲ್ಲಿ CH3 OCl. ಓಕೆ, ಸೊ ಅವಾಗ ಇದು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್, ನೆನ್ಪಿಟ್ಕೊಳ್ಳಿ, ಅಸೈಲೇಷನ್. ಇದು ಆಲ್ಕೈಲೇಷನ್. ಸಿಂಪಲ್. ನೆಕ್ಸ್ಟ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕೆಲವೊಂದ್ಸಲಿ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಲ್ಲಿ ಕೇಳ್ಬಿಡ್ತಾನೆ. ಯಾಕೆ? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಾಟ್ ವಿ ಎಕ್ಸ್ಪೆಕ್ಟ್ ಅದು ಆಗೋದಿಲ್ಲ. ಸಿ, ಆಲ್ಕೈಲ್ ಹ್ಯಾಲೈಡ್ ಪ್ಲಸ್ KCm, potassium cyanide, and it will give here, instead of halogen, cyanide will replace, RCN plus KX. So this we can write. But here alkyl halide in the presence of AgCN, RNC, alkyl isocyanide.
ಇಲ್ಲಿ ಏನಾಗುತ್ತೆ, ನೈಟ್ರೋಜನ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಕಾರ್ಬನ್ ಬರುತ್ತೆ. ಇವೆರಡು ಸೇಮ್ ಅಂತ ಅನ್ಕೋಬೇಡಿ ನೀವು. ಇದು ಸಯನೈಡ್, ಇದು ಐಸೋಸಯನೈಡ್. ಇಲ್ಲಿ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಆಲ್ಕೈಲ್ ಗ್ರೂಪ್ ಇದೆ, ಇಲ್ಲಿ ನೈಟ್ರೋಜನ್ಗೆ ಅಟ್ಯಾಚ್ ಆಗಿರೋ ಆಲ್ಕೈಲ್ ಗ್ರೂಪ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಆಲ್ಕೈಲ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ AgNO2 ಏನಾಯ್ತು ಇಲ್ಲಿ, RNO2 ಪ್ಲಸ್ AgX. ಇಲ್ಲಿ ನೋಡಿ KNO2 ವಿತ್ ಆಲ್ಕೈಲ್ ಹ್ಯಾಲೈಡ್ ಆದರೆ RONO ರಿಯಾಕ್ಟೆಂಟ್ ಪ್ರಾಡಕ್ಟ್ ಚೇಂಜ್ ಆಗಿದೆ ಪ್ಲಸ್ KX. ಸೊ ಇದು ನಾವು ಏನೋ ಕನ್ಫ್ಯೂಸ್ ಆಗಬೇಕು, ಓಕೆ KCNಗೆ RCN ಬಂದಿದೆ, AgCNಗೂ ಹಾಗೆ ಬರುತ್ತೆ ಅಂತ ನಾವು ಬರಿತೀವಿ. ಸೊ ಮಾರ್ಕ್ಸನ್ನು ಕಳ್ಕೊಳ್ತೀವಿ. ಹಾಗಾಗಿ ಇವೆರಡೂ ರಿಯಾಕ್ಷನ್ ಅಂದರೆ ಇದು ಕಂಪ್ಲೀಟ್. ಇದು ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕನ್ವರ್ಷನ್ ಆಫ್ ಕ್ಲೋರೋಬೆನ್ಸಿನ್ ಟು ಫಿನಾಲ್. ಇದಕ್ಕೆ ಇಂಪಾರ್ಟೆಂಟ್ ರಿಯಾಕ್ಷನ್, ಒಂದ್ಸಲಿ ನೋಡ್ಕೊಂಡಿರಿ. ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ at 623 Kelvin and 300 pressure, pressure followed by acidification. So chlorobenzene in the presence of NaOH, so at 623 Kelvin and 300 atm and HCl, you will get phenol. Next, conversion of salicylic acid to aspirin, important. Okay, so salicylic acid is treated with acetic anhydride. Acetic anhydride in the presence of concentrated H2SO4, which gives aspirin. This reaction will called acetylation. Okay, now ಅಲ್ಲಿ ಕೇಳ್ತಾನೆ, write the preparation of salicylic acid to aspirin or preparation of aspirin from salicylic acid. ನೋಡಿ ಇಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ ಏನು, ಬೆಂಜಿನ್ ವಿಚ್ ಇಸ್ ಅಟ್ಯಾಚ್ಡ್ ವಿತ್ COOH carboxylic acid along with that OH group. Both OH group and COH group is there. For this anhydride, acetic anhydride, ಇದು ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ಕಾರ್ಬನ್ ವಿತ್ ಡಬಲ್ ಬಾಂಡ್ O, ಇಲ್ಲಿ CH3, ಅಗೇನ್ ಕಾರ್ಬನ್ ವಿತ್ ಡಬಲ್ ಬಾಂಡ್ O, ಇಲ್ಲಿ CH3. ಸೊ ದಿಸ್ ಇಸ್ ಅಸಿಡಿಕ್ ಅನ್ಹೈಡ್ರೈಡ್. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ ಈ ಕಂಪ್ಲೀಟ್ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ವಿತ್ COCH3 ಆ್ಯಂಡ್ ರಿಮೈನಿಂಗ್ ಪಾರ್ಟ್ ಇಲ್ಲಿ COCH3 ಈ ರೀತಿ ಡಿವೈಡ್ ಆಗುತ್ತೆ. ಇದು ಒಂದು ಹಾಫ್ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ CH3COH, ಇನ್ನ ಒಂದು ಪಾರ್ಟ್ ಏನಾಗುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಸಿಂಪಲ್. ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಆಸ್ಪಿರಿನ್. ಸೊ COOH ಏನು ಚೇಂಜ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಚೇಂಜ್ ಆಗೋದು OCOCH3. ಇಲ್ಲಿ ಹೈಡ್ರೋಜನ್ ಬದಲು COCH3 ಬರುತ್ತೆ. ಈ ಹೈಡ್ರೋಜನ್ ಏನಾಗುತ್ತೆ, ಇನ್ನರ್ಧ ಹಾಫ್ ಇದೆಯಲ್ಲ ಆ ರಿಯಾಕ್ಟೆಂಟ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ದಿಸ್ ಈಸ್ ಪ್ರಿಪರೇಷನ್ ಆಫ್ ಆಸ್ಪಿರಿನ್. ನೆಕ್ಸ್ಟ್, ಇದು ಫಿನಾಲ್. ಕೆಲವೊಂದಿಷ್ಟು ರಿಯಾಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದನ್ನು ಎಕ್ಸಾಮಲ್ಲಿ ಕೇಳ್ತಾನೆ, ಮಕ್ಕಳು ಕೂಡ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಇದನ್ನು ಒಂದೇ ಇದರಲ್ಲಿ ಬರೆದಿದ್ದೇನೆ, ಸೇರ್. ಈ ಫಿನಾಲಿಗೆ ಏನಾದರೂ ಡೈಲ್ಯೂಟ್ HNO3 ಏನಾದರೂ ಹಾಕಿದ್ರೆ ದೆನ್ ಯು ವಿಲ್ ಗೆಟ್ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್. ಒಂದು ಆರ್ಥೋ ಪೊಸಿಷನ್ ಇರುತ್ತೆ, ಇನ್ನೊಂದು ಪ್ಯಾರಾ ಪೊಸಿಷನ್ ಇರುತ್ತೆ. OH ಏನು ಡಿಸ್ಟರ್ಬ್ ಆಗಲ್ಲ. ಬಟ್ HNO3 ಮತ್ತು H2SO4 ಇದನ್ನು ಏನಂತ ಕರೀತಾರೆ, ನೈಟ್ರಿಕ್ ಮಿಕ್ಸ್ಚರ್. HNO3 ಮತ್ತು H2SO4. ದೆನ್ ವಿಲ್ ಗೆಟ್ ಪಿಕ್ರಿಕ್ ಆಸಿಡ್. ಏನು ಹೇಳಿ, ಪಿಕ್ರಿಕ್ ಆಸಿಡ್. ಸಿ ಇಲ್ಲಿ NO2 3 ಟೈಮ್ಸ್ ಆ್ಯಡ್ ಆಗುತ್ತೆ ನಿಮಗೆ ಆರ್ಥೋ ಪೊಸಿಷನ್ ಮತ್ತು ಪ್ಯಾರಾ ಪೊಸಿಷನಲ್ಲಿ. ಯಾವಾಗ HNO3 ಮತ್ತು H2SO4 ಇದ್ದರೆ, ಬರೀ HNO3 ಡೈಲ್ಯೂಟ್ HNO3 ಇದ್ದರೆ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನಲ್ಲಿ ಮಾತ್ರ NO2 ಅಟ್ಯಾಚ್ ಆಗುತ್ತೆ. ಇಲ್ಲಿ HNO3 H2SO4 ಎರಡೂ ಇತ್ತು ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ 3 ಟೈಮ್ಸ್ ಅಟ್ಯಾಕ್ ಆಗುತ್ತೆ. ಇದನ್ನು ಪಿಕ್ರಿಕ್ ಆಸಿಡ್ ಅಂತ ಕರೀತೀವಿ. ಇದೇ ಫಿನಾಲ್ಗೆ H2SO4 ಆ್ಯಡ್ ಮಾಡಿದ್ರೆ ಅಟ್ 293 ಕೆಲ್ವಿನ್ ಹಾಕಿದ್ರೆ ಇಲ್ಲಿ SO3H ವಿಲ್ ಅಟ್ಯಾಕ್ ಅಟ್ ಆರ್ಥೋ ಪೊಸಿಷನ್ 2-ಹೈಡ್ರಾಕ್ಸಿ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಅದೇ ನೀವು 373 ಕೆಲ್ವಿನಿಗೆ ಮಾಡಿದ್ರೆ ಆಗ ಏನಾಗುತ್ತೆ, ಇಲ್ಲಿ 4-ಹೈಡ್ರಾಕ್ಸಿ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಅಂದರೆ ಪ್ಯಾರಾ ಪೊಸಿಷನಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಇದು ಸ್ಪೆಸಿಫಿಕ್ ರಿಯಾಕ್ಷನ್ಸ್, ನೆನ್ಪಿಟ್ಕೊಳ್ಳಿ. H2SO4 293 ಕೆಲ್ವಿನ್ ಇದೆ ಅಂದರೆ ಅದು ಆರ್ಥೋ ಪೊಸಿಷನ್, 373 ಕೆಲ್ವಿನ್ ಇದೆ ಅಂದರೆ ಅದು ಪ್ಯಾರಾ ಪೊಸಿಷನಲ್ಲಿ ಅಟ್ಯಾಕ್ ಆಗುತ್ತೆ. ಫಿನಾಲ್ ಇನ್ ದ ಪ್ರೆಸೆನ್ಸ್ ಆಫ್ Br2CS2 ಹೈಡ್ರೋಜನ್ಸ್ ಕಾರ್ಬನ್ ಸಲ್ಫೈಡ್ ಅಟ್ 293 ಕೆಲ್ವಿನ್ ಇದ್ದರೆ ಸೇಮ್ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನಲ್ಲಿ ಬ್ರೋಮೋಫಿನಾಲ್ ಫಾರ್ಮೇಷನ್ ಆಗುತ್ತೆ.
ಈಸಿಯಾಗಿ ಬರೀಬೋದು. ಬಟ್ ಬ್ರೋಮಿನ್ ವಾಟರ್, ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಅಕ್ವೇಸ್ ಅಂತ ಕೊಟ್ಟಿದ್ದಾನೆ. ಸೊ ಬ್ರೋಮಿನ್ ವಾಟರ್ ಏನಾದರೂ ಫಿನಾಲ್ ಜೊತೆ ರಿಯಾಕ್ಟ್ ಆದರೆ ದೆನ್ ವಿಲ್ ಗೆಟ್ 2,4,6 ಟ್ರೈಬ್ರೋಮೋಫಿನಾಲ್. ಇದು ವೈಟ್ ಪ್ರೆಸಿಪಿಟೇಟ್. ಓಕೆ, ಟ್ರೈಬ್ರೋಮೋಫಿನಾಲ್. ಇಲ್ಲಿ 2,4,6 ಟ್ರೈನೈಟ್ರೋಫಿನಾಲ್. ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ, ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ CS2 ಕೇಳಿದ್ರೆ ಆರ್ಥೋ ಪೊಸಿಷನ್ಗೆ ಬ್ರೋಮಿನ್ ಆ್ಯಡ್ ಮಾಡಿ, ಇನ್ನೊಂದು ಪ್ಯಾರಾ ಪೊಸಿಷನ್ಗೆ ಆ್ಯಡ್ ಮಾಡಿ. ಬ್ರೋಮಿನ್ ವಾಟರನ್ನು ಕೇಳಿದ್ರೆ ಇಲ್ಲಿ 3 ಟೈಮ್ಸನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲಿ OH ಇರುತ್ತೆ ಅದರ ನೆಕ್ಸ್ಟ್ 2, ಈ ಕಡೆ ಆರ್ಥೋ ಪೊಸಿಷನ್, ಈ ಕಡೆ ಆರ್ಥೋ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್. ನೀವೇನು ಮಾಡ್ತೀರಾ, ಅರ್ಜೆಂಟಲ್ಲಿ ಈ ಕಡೆ ಎಲ್ಲರೂ ಬರೆಯೋಕ್ಕೆ ಹೋಗಬೇಡಿ. OH ಪಕ್ಕ ನೆಕ್ಸ್ಟ್, ಇಲ್ಲಿ ಆರ್ಥೋ ಪೊಸಿಷನಲ್ಲಿ 2 ಬ್ರೋಮಿನ್, ಇಲ್ಲಿ 1 ಬ್ರೋಮಿನ್. ಓಕೆ, ಸೊ ಇದು ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಇದ್ದಾವೆ, ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ಜಿಂಕ್ ಡಸ್ಟ್. ಸೊ ವೆನ್ ಫಿನಾಲ್ ಈಸ್ ರಿಯಾಕ್ಟಿಂಗ್ ವಿತ್ ಜಿಂಕ್ ಡಸ್ಟ್ ವಿಲ್ ಗೆಟ್ ಬೆನ್ಸಿನ್ ಪ್ಲಸ್ ಜಿಂಕ್ ಆಕ್ಸೈಡ್. ನೆಕ್ಸ್ಟ್, ಆಕ್ಸಿಡೇಷನ್ ಇನ್ ದ ಪ್ರೆಸೆನ್ಸ್ ಆಫ್ Na2Cr2O7 and H2SO4 ವಿಲ್ ಗೆಟ್ ಬೆನ್ಜೋಕ್ವಿನಾನ್. ಬೆನ್ಜೋಕ್ವಿನಾನ್ ಅಂದರೆ ಏನಿರುತ್ತೆ, ಈ OH ವಿಲ್ ಬಿ ರಿಪ್ಲೇಸ್ಡ್ ವಿತ್ ಡಬಲ್ ಬಾಂಡ್ O, ಇಲ್ಲೂ ಡಬಲ್ ಬಾಂಡ್ O, 2 ಟೈಮ್ಸ್ ಡಬಲ್ ಬಾಂಡ್ O ಇರುತ್ತೆ. ಮತ್ತು ಇಲ್ಲಿ ನೋಡಿ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿ, ಇಲ್ಲಿ ಡಬಲ್ ಬಾಂಡ್ ಇನ್ಸೈಡ್ 2 ಇರೋದು, 3 ಇಲ್ಲ. ನೀವು ಎಕ್ಸಾಮಲ್ಲಿ ಇಲ್ಲಿ ಬರೆದಿರ್ತೀರ, ಅಲ್ಲಿ ಹೋದಾಗ ಏನು ಬರೀಬೇಕು, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬರೀತೀರ, ಅಲ್ಲಿ ನಿಮಗೆ ಮಿಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬೆನ್ಜೋಕ್ವಿನಿನಲ್ಲಿ 2 ಡಬಲ್ ಬಾಂಡ್ ಇರುತ್ತೆ ಮತ್ತು ಔಟ್ಸೈಡ್ 2 ವಿತ್ ಡಬಲ್ ಬಾಂಡ್ ಆಕ್ಸಿಜನ್ ಇರುತ್ತೆ, ಬೆನ್ಜೋಕ್ವಿನಾನ್. ನೆಕ್ಸ್ಟ್, ಇದು ಡಿಗ್ಯೂ ರೀಸನ್ ಟೈಪ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ಡಿಗ್ಯೂ ರೀಸನ್ಸ್ ಹೇಗೆ ಬರುತ್ತೆ ಅಂತೇಳಿ ಒಂದಿಷ್ಟು ಮಾಡಲನ್ನು ಕೊಟ್ಟಿದೆ. ಅದಕ್ಕಿಂತ ಮುಂಚೆ ಇದು ಒಂದು ಡೆಫಿನೇಷನ್, ಡಿನ್ಯಾಚುರೇಷನ್ ಆಫ್ ಆಲ್ಕೋಹಾಲ್, 1 ಮಾರ್ಕ್ಸ್ ಡೆಫಿನೇಷನ್. ಏನು ಹಾಗಂದರೆ, ದ ಕಮರ್ಷಿಯಲ್ ಆಲ್ಕೋಹಾಲ್ ಈಸ್ ಮೇಡ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಬೈ ಮಿಕ್ಸಿಂಗ್ ಇನ್ ಇಟ್ ಸಮ್ ಕಾಪರ್ ಸಲ್ಫೇಟ್ ಆ್ಯಂಡ್ ಪಿರಿಡಿನ್. ದಿಸ್ ಪ್ರಾಸೆಸ್ ಈಸ್ ನೋನ್ ಆಸ್ ಡಿನ್ಯಾಚುರೇಷನ್ ಟು ಗಿವ್ ಇಟ್ ಕಲರ್ ಆ್ಯಂಡ್ ಫಾಲಿಂಗ್ ಸ್ಮೆಲ್ ಲಿಕ್ವಿಡ್. ಇಲ್ಲಿ ನೀವು ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಕಾಪರ್ ಸಲ್ಫೇಟ್ ಟು ಗಿವ್ ಕಲರ್ ಆ್ಯಂಡ್ ಪಿರಿಡಿನ್ ಫಾರ್ ಫಾಲ್ ಸ್ಮೆಲ್ಲಿಂಗ್ ಲಿಕ್ವಿಡ್. ಓಕೆ, ಇದಾದಮೇಲೆ ಇಂಪಾರ್ಟೆಂಟ್ ರೀಸನ್ ಟೈಪ್ ಕ್ವಶನ್ಸ್. ರೀಸನ್ ಟೈಪ್ ಸಿಯರ್ ಫಸ್ಟ್, ಫಿನಾಲ್ಸ್ ಆರ್ ಅಸಿಡಿಕ್, ವೈ ಅಥವಾ ಗಿವ್ ರೀಸನ್ ಅಂತ ಕೇಳ್ತಾನೆ. ಅವಾಗ ಏನು ಬರೀತೀರಾ, ಫಿನಾಲ್ಸ್ ಪಾರ್ಷಲಿ ಡಿಸೋಸಿಯೇಟ್ಸ್ ಟು ಗಿವ್ H+ ಅಯಾನ್ ಆ್ಯಂಡ್ ಫಿನಾಕ್ಸೈಡ್ ಅಯಾನ್. ದ ಫಿನಾಕ್ಸೈಡ್ ಅಯಾನ್ is stabilized by resonance which increases the acidity of phenol. Alcohols are weaker acids than phenols. Is reverse. In alcohols, alkoxide ion form does not undergo resonance stabilization. So unlike the phenoxide, so therefore alcohols are less acidic. Almost ಎರಡು ಸೇಮ್ ಡೆಫಿನೇಷನ್. ಇಲ್ಲಿ ಡೈರೆಕ್ಟ್ ಆಗಿ ಫಿನಾಲ್ಸ್ ಆರ್ ಅಸಿಡಿಕ್, ಇಲ್ಲಿ ಕಂಪ್ಯಾರಿಸನ್ ವಿತ್ ಆಲ್ಕೋಹಾಲ್ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್. ನೆಕ್ಸ್ಟ್, the carbon oxygen hydrogen. See, this COH bond angle in alcohols is slightly less than tetrahedral angle, 109 degree 28 minutes. So ಯಾಕೆ ಅಂತ ಕೇಳಿದ್ದಾರೆ. See, the decrease in bond angle is due to repulsion between lone pair electrons present on the oxygen atom. Okay. Next, see, carbon OH bond angle is in phenol is slightly higher than alcohols. Why? So in phenols, the lone pair electrons on oxygen participate in resonance with benzene ring. Phenol ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಅಲ್ಲಿರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬೆನ್ಸಿನ್ ಜೊತೆ ಪಾರ್ಟಿಸಿಪೇಟ್ ಆಗುತ್ತೆ, ವಿಚ್ ರೆಡ್ಯೂಸಸ್ ಲೋನ್ ಪೇರ್ ರಿಪಲ್ಷನ್ ಆ್ಯಂಡ್ ಸ್ಲೈಟ್ಲಿ ಇನ್ಕ್ರೀಸಸ್ ದ ಬಾಂಡ್ ಆ್ಯಂಗಲ್. ನೆಕ್ಸ್ಟ್, ಕಾರ್ಬನ್ ಆಕ್ಸಿಜನ್ ಬಾಂಡ್ ಲೆಂತ್ ಇನ್ ಫಿನಾಲ್ is shorter than alcohol. ಯಾಕೆ? ಸಿಯರ್, the lone pair of electrons on oxygen are involved in resonance of the giving carbon oxygen partial double bond character which decreases the bond length. ಇವೆಲ್ಲ ನೀವು ಗಿವ್ ರೀಸನ್ಸ್ನ ಜಸ್ಟ್ 2 to 3 ಟೈಮ್ಸ್ ಹೋದರೆ ನಿಮಗೊಂದು ರಫ್ ಐಡಿಯಾ ಬರುತ್ತೆ ಏನೇನೆಲ್ಲ ಟರ್ಮ್ಸನ್ನು ಯೂಸ್ ಮಾಡ್ಬೋದು ನಾವು ಅಂತ. ಓಕೆ, ದ ಬಾಂಡ್ ಆ್ಯಂಗಲ್ ಇನ್ ಈಥರ್ಸ್ ಈಸ್ ಸ್ಲೈಟ್ಲಿ ಗ್ರೇಟರ್ ದೆನ್ ಟೆಟ್ರಾಹೆಡ್ರಲ್ ಆ್ಯಂಗಲ್. ಸೊ ದಿಸ್ ಇನ್ಕ್ರೀಸಸ್ ಇನ್ ಬಾಂಡ್ ಆ್ಯಂಗಲ್ ಇಸ್ ಡ್ಯೂ ಟು ಸ್ಟೀರಿಕ್ ರಿಪಲ್ಷನ್ ಬಿಟ್ವೀನ್ bulky alkyl groups and attached to the oxygen atom. ಸೊ ಈ 3-4 ಡೆಫಿನೇಷನ್ಸನ್ನು ನೀವು ಈಸಿಯಾಗಿ ಓದಿದ್ರೆ ಒಂದು ಗಿವ್ ರೀಸನನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್, ಎಸ್ಟರಿಫಿಕೇಶನ್. ಸೊ ಇದು ಇಂಪಾರ್ಟೆಂಟ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರಿಯಾಕ್ಟ್ ವಿತ್ ಆಲ್ಕೋಹಾಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಆರ್ ಡ್ರೈ HCl ಟು ಗಿವ್ ಎಸ್ಟರ್ಸ್. ಸೊ ಇದನ್ನು ಹೇಗೆ ನೆನ್ಪಿಟ್ಕೋತೀರಾ? ಸಿ, ಆ್ಯಸಿಡ್ ಅಂದರೆ ಏನು ರಿಲೀಸ್ ಮಾಡ್ಬೇಕು ಹೇಳಿ,
H+ ರಿಲೀಸ್ ಮಾಡಬೇಕು. ಸೊ ಅಸಿಟಿಕ್ ಆ್ಯಸಿಡ್ ಒಂದು ಎಕ್ಸಾಂಪಲ್ ನೋಡಿ, ಇದರಲ್ಲಿ ಈ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಮೆಥನಾಲಲ್ಲಿ OH ರಿಮೂವ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ರಿಲೀಸಿಂಗ್ ಆ್ಯಸ್ ಎ ವಾಟರ್ ಆ್ಯಂಡ್ ರಿಮೈನಿಂಗ್ ಎರಡು ಕಂಬೈನ್ ಆಗಿಬಿಡುತ್ತೆ. CH3 C double bond O with oxygen is there, then CH3 plus water molecule. Acetic acid plus ethanol, illu ಏನಾಗುತ್ತೆ, ಒಂದು ಹೈಡ್ರೋಜನ್, ಇಲ್ಲಿ OH, then finally you will get CH3 C double bond O oxygen, then CH2 CH3 ethyl acetate. ನೆಕ್ಸ್ಟ್ ಇಲ್ಲಿ ನೋಡಿ ಬೆನ್ಜೋಯಿಕ್ ಆ್ಯಸಿಡ್, ಇಲ್ಲೂ ಕೂಡ ಏನಾಗುತ್ತೆ ಬೆನ್ಜೋಯಿಕ್ ಆ್ಯಸಿಡ್, ಇಲ್ಲಿ ಹೈಡ್ರೋಜನ್, ಇಲ್ಲಿ OH ಅನ್ನೋದು ಅಟ್ಯಾಕ್ ಆಗುತ್ತೆ. ನಾವು ವಿಲ್ ಗೆಟ್ ಮಿಥೈಲ್ ಬೆನ್ಸೋಯೇಟ್. ಸೊ ಎಸ್ಟರಿಫಿಕೇಶನ್ ನೆನ್ಪಿಟ್ಕೊಳ್ಳಿ, ಯಾವುದರಲ್ಲಿ H+ ಆ್ಯಂಡ್ ರಿಮೂವ್ ಮಾಡಬೇಕು, ಆ್ಯಸಿಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು ಯಾವ ಫಂಕ್ಷನಲ್ ಗ್ರೂಪ್ ಹೇಳಿದ್ದು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆ್ಯಸಿಡ್ ಅಂದರೆ ಏನು ರಿಲೀಸ್ ಮಾಡಬೇಕು, H+ ಅಯಾನ್ಸ್. ಸೊ ಇಲ್ಲಿ H+ ಆ್ಯಂಡ್ ರಿಲೀಸ್ ಮಾಡುತ್ತೆ, ಇಲ್ಲಿ OH-, ದೆನ್ ರಿಮೈನಿಂಗ್ ಏನಿದೆ ಮಾಲಿಕ್ಯೂಲ್ ಅದು ಸೇಮ್ ಅದನ್ನ ಕಂಬೈನ್ ಮಾಡಿಬಿಡಿ. ಓಕೆ, ಸೊ ದಿಸ್ ಈಸ್ ಎಸ್ಟರಿಫಿಕೇಶನ್. ನೆಕ್ಸ್ಟ್ ಡಿಕಾರ್ಬಾಕ್ಸಿಲೇಷನ್, ಇದು ಡೆಫಿನೇಷನ್ ಆಗಿ ಕೇಳಿದ. Decarboxylation is the process of removal of carbon dioxide from the sodium salt of carboxylic acid to form hydrocarbons. ಇಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ RCONA, ಇದರಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡಿ ಯಾವುದಾದ್ರು ರಿಯೇಜೆಂಟ್ ಯೂಸ್ ಮಾಡ್ತಿದ್ದೀವಿ ನೋಡಿ, NaOH ಪ್ಲಸ್ ಕ್ಯಾಲ್ಶಿಯಂ ಆಕ್ಸೈಡ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಸೋಡಿಯಂ ಫಿನಾಕ್ಸೈಡ್, ಸೋಡಿಯಂ ಸಾಲ್ಟ್ ಇದ್ದರೆ ಅದನ್ನು ನಾವು ಆಲ್ಕೇನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೈಡ್ರೋಕಾರ್ಬನ್ RH. ದಿಸ್ ಕಂಪ್ಲೀಟ್ COONA ಏನಾಗುತ್ತೆ, ಹೈಡ್ರೋಜನಿಂದ ರೀಪ್ಲೇಸ್ ಆಗುತ್ತೆ. ಹೈಡ್ರೋಜನ್ ರೀಪ್ಲೇಸ್ ಆದಮೇಲೆ ನೆಕ್ಸ್ಟ್ ರಿಮೈನಿಂಗ್ Na2CO3 ಹಾಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನೇನು ರಿಯೇಜೆಂಟ್ ಯೂಸ್ ಮಾಡಿದ್ದೀವಿ, ದ ರಿಯೇಜೆಂಟ್ ಯೂಸ್ಡ್ ಇನ್ ದಿಸ್ ರಿಯಾಕ್ಷನ್ ಇಸ್ ಸೋಡಾ ಲೈಮ್ ವಿಚ್ ಇಸ್ ಮಿಕ್ಸ್ಚರ್ ಆಫ್ NaOH ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್ ಇನ್ ದ ರೇಷಿಯೋ 3:1. ಸೊ ವೆರಿ ಇಂಪಾರ್ಟೆಂಟ್, ಸೋಡಾ ಲೈಮ್ ಅಂದರೆ ಏನಿಲ್ಲಿ ಮಿಕ್ಸ್ಚರ್ ಆಫ್ NaOH along with that calcium oxide in the presence of 3:1 ratio. ಇದನ್ನು MCQ ಅಥವಾ fill in the blanks ಅಲ್ಲಿ ಕೂಡ ಕೇಳ್ಬೋದು. ನೆಕ್ಸ್ಟ್ ಅಮೈನ್ಸ್ ಅಲ್ಲಿ ನಿಮಗೆ ಇವೆರಡು ರಿಯಾಕ್ಷನ್ಸ್ ಇಂಪಾರ್ಟೆಂಟ್. ರಿಯಾಕ್ಷನ್ಸ್ ಆಫ್ ಫಿನಾಲ್ ವಿತ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಹಿಯರ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಇದನ್ನು ಕೆಲವೊಂದ್ಸಲಿ BDC ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಇದನ್ನು ನೀವು ಫಿನಾಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಾವು ವಾಟ್ ವಿಲ್ ಹ್ಯಾಪನ್, ದಿಸ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ವಿಲ್ ರಿಯಾಕ್ಟ್ ಆ್ಯಂಡ್ ಇಟ್ ವಿಲ್ ಕಮ್ ಆಸ್ ಔಟ್ಸೈಡ್ ಆಸ್ HCl ಆ್ಯಂಡ್ ರಿಮೈನಿಂಗ್ ಏನಾಗುತ್ತೆ ಮಾಲಿಕ್ಯೂಲ್ ನೋಡಿ, ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಇರೋದು, ಟ್ರಿಪಲ್ ಬಾಂಡ್ ಇರೋದು ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಯಾರಾ ಹೈಡ್ರಾಕ್ಸಿ ಅಜೋಬೆನ್ಸಿನ್, ಆರೆಂಜ್ ಕಲರ್ ಇರುತ್ತೆ ಇದು. ಇಲ್ಲಿ ಏನಾಗುತ್ತೆ, ಇದು HCl ರಿಮೂವ್ ಆದಮೇಲೆ ಇಲ್ಲಿ ನೈಟ್ರೋಜನ್ ಮತ್ತು ಟ್ರಿಪಲ್ ಬಾಂಡ್ ಇತ್ತಲ್ವಾ, ದಟ್ ವಿಲ್ ಬಿ ಕನ್ವರ್ಟಿಂಗ್ ಇಂಟು ಡಬಲ್ ಬಾಂಡ್ plus H2O plus Cl-. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಅನಿಲಿನ್ ವಿತ್ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್. ಇದು ಅನಿಲಿನ್, ಇಲ್ಲಿ ಫಿನಾಲ್, ಇಲ್ಲಿ OH ಇದೆ, ಇಲ್ಲಿ NH2 ಇದೆ, ಇದು ಅನಿಲಿನ್. ಇಲ್ಲೂ ಏನಾಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್. ಸೊ ಹಿಯರ್ Cl- and H+ will be removing and you will get nitrogen double bond. So para amino azobenzene yellow color irutte. So then remaining parts it will be not affected, plus H2O plus Cl-. ನೆಕ್ಸ್ಟ್ ಇಲ್ಲಿವರೆಗೂ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ನೇಮ್ಡ್ ರಿಯಾಕ್ಷನ್ಸ್ ಮತ್ತು ಆರ್ಗ್ಯಾನಿಕ್ ಮೆಕ್ಯಾನಿಸಮ್ಸ್ ಬಿಟ್ಟು ಇನ್ನೆಲ್ಲ ಏನೇನು ಪಾಸಿಬಿಲಿಟಿ ಇದೆ ಥೇರಿ ಪಾರ್ಟ್ ಅದನ್ನು ನಾವು ಓದಿದ್ವಿ. ಸೊ ಈ ಥೇರಿ ಪಾರ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತು ಮೆಕ್ಯಾನಿಸಮ್ ಓದೋದ್ರಿಂದ ನಿಮಗೆ 15ರಿಂದ 16 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಇನ್ನು ಉಳಿದಿರೋ 8ರಿಂದ 10 ಮಾರ್ಕ್ಸ್ ನೇಮ್ಡ್ ರಿಯಾಕ್ಷನ್ಸಿಂದ ಬರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೇಮ್ಡ್ ರಿಯಾಕ್ಷನ್ ಇಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸೊ ಏನಾಗುತ್ತೆ ಫಿಂಕಲ್ಸ್ಟೈನಲ್ಲಿ, ಆಲ್ಕೈಲ್ ಕ್ಲೋರೈಡ್ ಅಥವಾ ಆಲ್ಕೈಲ್ ಬ್ರೋಮೈಡ್, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, Cl ಅಥವಾ Br ಮಾತ್ರ. ಆನ್ ಹೀಟಿಂಗ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್, ಸೊ ವಿಲ್ ಗೆಟ್ ಆಲ್ಕೈಲ್ ಅಯೋಡೈಡ್. ಇಲ್ಲಿ ಅಯೋಡಿನ್ ಸ್ಪೆಸಿಫಿಕಲಿ ಇದು ಆಲ್ಕೈಲ್ ಅಯೋಡೈಡ್ಗೆ ಪ್ರಿಪರೇಷನ್. ಎಕ್ಸಾಂಪಲ್ ನೋಡಿ, ಮಿಥೈಲ್ ಬ್ರೋಮೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಯೋಡೈಡ್ ವಿ ಆರ್ ಗೆಟಿಂಗ್ ಮಿಥೈಲ್ ಅಯೋಡೈಡ್ ಪ್ಲಸ್ ಸೋಡಿಯಂ ಬ್ರೋಮೈಡ್. ಇಲ್ಲಿ ಏನಾಗುತ್ತೆ, ದಿಸ್ ಬ್ರೋಮಿನ್ ಈಸ್ ರೀಪ್ಲೇಸ್ಡ್ ಬೈ ಅಯೋಡಿನ್, ರಿಮೈನಿಂಗ್ NaBr ವಿತ್ ಆಸಿಡ್. ಓಕೆ, ನೆಕ್ಸ್ಟ್ ಸ್ವಾರ್ಡ್ಸ್ ರಿಯಾಕ್ಷನ್. ಸೇಮ್ ಇಲ್ಲೂ ಕೂಡ ಆಲ್ಕೈಲ್ ಕ್ಲೋರೈಡ್ ಆರ್ ಆಲ್ಕೈಲ್ ಬ್ರೋಮೈಡ್ ಆನ್ ಹೀಟ್ ವಿತ್ ಹಿಯರ್ AgF or COF3 or Hg2F2 or sPF3, ಇದರಲ್ಲಿ ಯಾವ್ದು ಬೇಕಾರೋ ಆಗಿರ್ಬೋದು. ಸೊ ಇಟ್ ಗಿವ್ಸ್ ಆಲ್ಕೈಲ್ ಫ್ಲೂರೈಡ್ಸ್. ಅಲ್ಲಿ ಅಯೋಡೈಡ್ಸ್ ಇತ್ತು ಅಂದರೆ ಫಿಂಕಲ್ಸ್ಟೈನ್ ರಿಯಾಕ್ಷನ್, ಫ್ಲೂರೈಡ್ಸ್ ಇತ್ತು ಅಂದರೆ
ಸ್ವಾರ್ಟ್ಸ್ ರಿಯಾಕ್ಷನ್. ಈ ಸ್ವಾರ್ಟ್ಸ್ ರಿಯಾಕ್ಷನ್ ಇನ್ನೂ ಒಂದು ಎಕ್ಸಾಂಪಲ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ನಾವೆಲ್ಲಿ, ಫ್ರೇಯಾನ್ಸ್, ನೆನ್ಪಿಟ್ಕೊಳ್ಳಿ ಅದನ್ನು. ನಾವು ಆಲ್ಕೈಲ್ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಿಲ್ವರ್ ಫ್ಲೋರೈಡ್ ಏನಾಗುತ್ತೆ, ದಿಸ್ ಹ್ಯಾಲೋಜನ್ ಈಸ್ ರಿಪ್ಲೇಸ್ಡ್ ವಿತ್ ಫ್ಲೋರಿನ್ ಆ್ಯಂಡ್ ರಿಮೈನಿಂಗ್ AgX. ಎಕ್ಸಾಂಪಲ್ ನೋಡಿ, ಮಿಥೈಲ್ ಬ್ರೋಮೈಡ್ ಆ್ಯಂಡ್ ಸಿಲ್ವರ್ ಫ್ಲೋರೈಡ್ ವಿಲ್ ಬಿ ಕನ್ವರ್ಟಿಂಗ್ ಇಂಟು ಮಿಥೈಲ್ ಫ್ಲೋರೈಡ್. ಈ ಬ್ರೋಮಿನ್ ಅನ್ನೋದು ರಿಪ್ಲೇಸ್ ಆಗಿ ಫ್ಲೋರಿನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸೊ ವುಡ್ಸ್ ರಿಯಾಕ್ಷನ್. ಸೊ ಇದನ್ನು 10th ಸ್ಟ್ಯಾಂಡರ್ಡ್ ಆಗಲಿ 11th ಸ್ಟ್ಯಾಂಡರ್ಡಲ್ಲೂ ಕೂಡ ನಾವು ಕಲ್ತಿದ್ವಿ. ವುಡ್ಸ್ ರಿಯಾಕ್ಷನ್ ಅಂದರೆ ಏನು, ಆಲ್ಕೈಲ್ ಹ್ಯಾಲೈಡ್ಸ್. ಸೊ ಇದು ಆಲ್ಕೈಲ್ ಹ್ಯಾಲೈಡ್ಸ್ 2 ಟೈಮ್ಸ್ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಇವೆರಡೂ ಹ್ಯಾಲೋಜನ್ ರಿಮೂವ್ ಆಗಿ ಈ ಹ್ಯಾಲೋಜನ್ ಈ ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ. ದೆನ್ ಯು ವಿಲ್ ಗೆಟ್ NaX ಆ್ಯಂಡ್ ರಿಮೈನಿಂಗ್ 2 ಆಲ್ಕೈಲ್ ಗ್ರೂಪ್ ಅಟ್ಯಾಕ್ ಆಗಿ ಹೈಯರ್ ಆಲ್ಕೇನ್ ಆಗಿ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಮಿಥೈಲ್ ಬ್ರೋಮೈಡ್. ಈ ಮಿಥೈಲ್ ಬ್ರೋಮೈಡ್ ಯಾವ ರೀತಿ ಇರುತ್ತೆ, CH3Br ಪ್ಲಸ್ ಅಗೇನ್ ಇದನ್ನು ಉಲ್ಟಾ ಬರೀತಿದೆ, CH3 2 ಟೈಮ್ಸ್ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಆ್ಯಂಡ್ ಡ್ರೈ ಈಥರ್. ಈ ಬ್ರೋಮಿನ್ ಅನ್ನೋದು ಏನಾಗುತ್ತೆ, ರಿಮೂವ್ ಆಗಿ ದೆನ್ ಯು ವಿಲ್ ಗೆಟ್ ಫೈನಲಿ CH3 ಈಥೇನ್. ಇದು ವುಡ್ಸ್ ರಿಯಾಕ್ಷನ್. ಫಿಟಿಗ್ ರಿಯಾಕ್ಷನ್ ಅಂದರೆ ಏನು, ಇಲ್ಲಿ ಅರೈಲ್ ಹ್ಯಾಲೈಡ್, ಅಲ್ಲಿ ಆಲ್ಕೈಲ್ ಹ್ಯಾಲೈಡ್, ಇಲ್ಲಿ ಅರೈಲ್ ಹ್ಯಾಲೈಡ್ ಬಟ್ ಸೋಡಿಯಂ ಆ್ಯಂಡ್ ಡ್ರೈ ಈಥರ್. ಸೊ ಈ ಹ್ಯಾಲೋಜನ್ ರಿಮೂವ್ ಆದರೆ ಏನಾಗುತ್ತೆ, ವಿಲ್ ಗೆಟ್ ಯರ್ ಡೈಫಿನೈಲ್. ಈಸಿಯಾಗಿ ನೀವು ಬರಿಬೋದು. ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂದರೆ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವುಡ್ಸ್ ರಿಯಾಕ್ಷನ್ ಅಂದರೆ ಅದು ಸ್ಟಾರ್ಟಿಂಗ್ ಆಲ್ಕೈಲ್ ಹ್ಯಾಲೈಡ್ ಇರುತ್ತೆ. ಫಿಟಿಗ್ ರಿಯಾಕ್ಷನ್ ಅಂದರೆ ಅದು ಅರೈಲ್ ಹ್ಯಾಲೈಡ್ ಇರುತ್ತೆ. ಈ ಬೆಂಜಿನ್ ಅಟ್ಯಾಕ್ ಆಗಿರೋ ಬೆಂಜಿನ್ 2 ಟೈಮ್ಸ್. ವುಡ್ಸ್ ಫಿಟಿಗ್ ರಿಯಾಕ್ಷನ್ ಅಂತ ಅಂದರೆ ಒಂದು ಆಲ್ಕೈಲ್ ಹ್ಯಾಲೈಡ್, ಇನ್ನೊಂದು ಅರೈಲ್ ಹ್ಯಾಲೈಡ್, ಇವೆರಡರ ಮಧ್ಯೆ ರಿಯಾಕ್ಷನ್ ಆಗುತ್ತೆ. ನೀವು ಇಲ್ಲಿ ನೋಡಿ, ಅರೈಲ್ ಹ್ಯಾಲೈಡಲ್ಲಿ ಇಲ್ಲಿ ಬ್ರೋಮಿನ್ ಇದೆ, ಇಲ್ಲಿ ಆಲ್ಕೈಲ್ ಹ್ಯಾಲೈಡಲ್ಲಿ ಇಲ್ಲಿ ಬ್ರೋಮಿನ್ ಇದೆ, ಇವೆರಡು ಬ್ರೋಮಿನ್ ರಿಮೂವ್ ಆಗಿ ಬೆಂಜಿನ್ ವಿತ್ CH3 ಟಾಲಿನ್ ವಿಲ್ ಗೆಟ್. ಸಿಂಪಲ್ ರಿಯಾಕ್ಷನ್ಸ್, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್, ಕೋಲ್ ಬೇಸ್ ರಿಯಾಕ್ಷನ್, ಕನ್ವರ್ಷನ್ ಆಫ್ ಫಿನಾಲ್ ಟು ಸ್ಯಾಲಿಸಿಲಿಕ್ ಆಸಿಡ್. ಸೊ ಇಲ್ಲಿ ನೋಡಿ, ಸೋಡಿಯಂ ಫಿನೈಟ್ ಈಸ್ ಹೀಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಫಾಲೋಡ್ ಬೈ ಅಸಿಡಿಫಿಕೇಶನ್ ಗಿವ್ ಸ್ಯಾಲಿಸಿಲಿಕ್ ಆಸಿಡ್. ಇದನ್ನು ನಾವು ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫಿನಾಲಿಗೆ ಫಸ್ಟ್ ಏನು ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ದಿಸ್ OH ವಿಲ್ ಬಿ ರಿಪ್ಲೇಸ್ಡ್ ವಿತ್ ಸೋಡಿಯಂ. ದೆನ್ ಆಫ್ಟರ್ ವೆನ್ ಯು ಟ್ರೀಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಪಾನ್ ಅಸಿಡಿಫಿಕೇಶನ್ ವಿಲ್ ಗೆಟ್ ಸ್ಯಾಲಿಸಿಲಿಕ್ ಆಸಿಡ್ 2-ಹೈಡ್ರಾಕ್ಸಿ ಬೆಂಜೋಯಿಕ್ ಆಸಿಡ್, ಯಾವ್ದು ಬೇಕಾದರೂ ಕರಿಬೋದು. ಓಕೆ, ನಾವಿಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್, ರೈಮರ್-ಟೈಮನ್ ರಿಯಾಕ್ಷನ್. ಸೊ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಕ್ಲೋರೋಫಾರ್ಮ್ in the presence of sodium hydroxide. After followed by hydrolysis will get salicylaldehyde. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಫಸ್ಟ್ ಒನಲ್ಲಿ ಏನಿದೆ ಸ್ಯಾಲಿಸಿಲಿಕ್ ಆಸಿಡ್, ಇಲ್ಲಿ ಸೆಕೆಂಡ್ ಒನಲ್ಲಿ ಸ್ಯಾಲಿಸಿಲಿಕ್ ಆಲ್ಡಿಹೈಡ್. ನೆಕ್ಸ್ಟ್, ಹೇಗೆ ರಿಯಾಕ್ಟ್ ಆಗುತ್ತೆ, ಫಿನಾಲ್ ಇಸ್ ರಿಯಾಕ್ಟಿಂಗ್ ವಿತ್ ಅಕ್ವಿಯಸ್ NaOH and CHCl3. intermediate will get CHCl2 will be attacking. After this it is converting in the presence of NaOH, CHO ಕನ್ವರ್ಟ್ ಆಗುತ್ತೆ. ದೆನ್ ದಿಸ್ ಸೋಡಿಯಂ ಇಸ್ ರಿಪ್ಲೇಸ್ಡ್ ವಿತ್ ಹೈಡ್ರೋಜನ್ ಅಪಾನ್ ಅಸಿಡಿಫಿಕೇಶನ್. ಸೊ ಇದು ಒಂದೇ ಇಕ್ವೇಷನ್ನ ನೀವು 1 2 to 3 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಂಪಾರ್ಟೆಂಟ್ ರಿಯಾಕ್ಷನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್. ಯಾಕೆ ಈಥರ್ಸಲ್ಲಿ ಒಂದೇ ನೇಮ್ಡ್ ರಿಯಾಕ್ಷನ್ಸ್ ಇರೋದು, ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಅವ್ನು ಈಥರ್ಸಲ್ಲಿ ನೇಮ್ಡ್ ರಿಯಾಕ್ಷನ್ ಕೇಳಿದ್ರೆ ಇದನ್ನೇ ಕೇಳಬೇಕು. ಸಿ ವೆನ್ sodium alkoxide is heated with alkyl halide in the presence of ether, or ether is formed. In the presence of not in the presence, ether is formed. This reaction is called Williamson's ether synthesis. So this reaction will take place by SN2 mechanism. This is example for SN2 mechanism. So ಇಲ್ಲಿ ನೋಡಿ, ಇಲ್ಲಿ sodium alkoxide ಅಂದರೆ ಆಲ್ಕೈಲ್ ಗ್ರೂಪಲ್ಲಿ ONA ಗ್ರೂಪ್ ಇರಬೇಕು. along with that alkyl halide. So ನಾವು ಇವಾಗ ಏನಾಗುತ್ತೆ, ಇಲ್ಲಿ this sodium and halogen will be reacting and you will get final NaX and remaining part will attack. Same ROR dash. ಎಸ್ಟರಿಫಿಕೇಶನ್ ಇತ್ತಲ್ಲ, ಸೇಮ್ ವೇ. ಸಿ ಸೋಡಿಯಂ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಅವ್ನು ಕೆಲವೊಂದ್ಸಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಯೂಸಿಂಗ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕೇಳ್ತಾನೆ. ಸೋಡಿಯಂ ಮೆಥಾಕ್ಸೈಡ್ ಪ್ಲಸ್ ಮಿಥೈಲ್ ಕ್ಲೋರೈಡ್. ಸೊ ಇದೆಲ್ಲ ಏನಾಗುತ್ತೆ, ಇಲ್ಲಿ NA ಮತ್ತು Cl ಇವೆರಡು ರಿಮೂವ್ ಆಗಿ ರಿಮೈನಿಂಗ್ ಮಾಲಿಕ್ಯೂಲ್ಸ್ನ ಅಟ್ಯಾಚ್ ಮಾಡಿದ್ರೆ ಡೈಮಿಥೈಲ್ ಈಥರ್ ಆರ್ ಮೆಥಾಕ್ಸಿ ಮೀಥೇನ್. ಎರಡೂ ಒಂದೇ. ಇದು ಕಾಮನ್ ನೇಮ್, ಇದು IUPAC ನೇಮ್, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್,
sodium chloride, see, sodium ethoxide C2H5 in the presence of ethyl chloride. ಇಲ್ಲಿ ಏನಾಗುತ್ತೆ, ಇಲ್ಲೂ Na ಮತ್ತು Cl ರಿಯಾಕ್ಟ್ ಆಗುತ್ತೆ, then you will get finally diethyl ether. So Williamson ether synthesis very important reaction, ಮರಿದೆ ಪ್ರಾಕ್ಟೀಸ್ ಮಾಡಿ. Next, cumene process or sometimes we'll also call isopropyl benzene. So first ಏನು ಮಾಡ್ತೀವಿ, ಕ್ಯೂಮಿನ್ ಅನ್ನು ತಗೊಂಡು ಅದಕ್ಕೆ in the presence of oxygen will be converting into cumene hydrogen peroxide. ಇಲ್ಲಿ ಎಲ್ಲಿ ಆಕ್ಸಿಜನ್ ಆ್ಯಡ್ ಆಗಿದೆ, ಕಾರ್ಬನ್ ಮತ್ತು ಸಿಂಗಲ್ ಹೈಡ್ರೋಜನ್ ಇದೆಯಲ್ಲ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ 2 ಆಕ್ಸಿಜನ್ ಆ್ಯಡ್ ಆಗಿದೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿದ್ದಾನೆ. ರಿಮೈನಿಂಗ್ CH3 ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಓಕೆ, ಸೊ ಅದನ್ನು ನೀವು H3O ಪ್ಲಸ್ ಹೈಡ್ರೋನಿಯಂ ಅಯನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ದೆನ್ ವಿಲ್ ಗೆಟ್ ಫಿನಾಲ್ ಪ್ಲಸ್ ಅಸಿಟೋನ್. ಇದು ಪ್ರಿಪರೇಷನ್ ಆಫ್ ಫಿನಾಲ್. ನೆಕ್ಸ್ಟ್, ಸ್ಟೀಫನ್ಸ್ ರಿಡಕ್ಷನ್. ಸೊ ರಿಡಕ್ಷನ್ ಅಂದರೆ ನೆನ್ಪಿಟ್ಕೋಬೇಕು ನೀವು, ಇಲ್ಲಿ ಏನಾಗುತ್ತೆ, ಅಡಿಷನ್ ಆಫ್ ಹೈಡ್ರೋಜನ್. ಸೇರ್ ನೈಟ್ರೈಲ್ಸ್ ಆನ್ ರಿಡಕ್ಷನ್ ವಿತ್ ಸ್ಟ್ಯಾನಸ್ ಕ್ಲೋರೈಡ್ SnCl2 in the presence of concentrated HCl which gives imine hydrochloride intermediate which on hydrolysis gives an aldehyde. This reaction is called Stephen's reaction. ನೋಡಿ ಇಲ್ಲಿ ನೈಟ್ರೈಲ್ ಗ್ರೂಪ್ ಇದೆ, ಈ ನೈಟ್ರೈಲ್ ಗ್ರೂಪಿಗೆ ಏನು ಮಾಡಿದ್ದೀವಿ, 2 ಹೈಡ್ರೋಜನ್ಸ್ ಆ್ಯಡ್ ಮಾಡಿ ಅದ್ರ ಜೊತೆಗೆ ಟಿನ್ ಕ್ಲೋರೈಡ್ ಅಥವಾ ಸ್ಟ್ಯಾನಸ್ ಕ್ಲೋರೈಡ್ ವಿತ್ ಕಾನ್ಸಂಟ್ರೇಟೆಡ್ HCl ವಿಲ್ ಗೆಟ್ ಇಮೈನ್. ಇಮೈನ್ ಅಂದರೆ ಕಾರ್ಬನ್ ಹೈಡ್ರೋಜನ್ ವಿತ್ ಡಬಲ್ ಬಾಂಡ್ ನೈಟ್ರೋಜನ್. ಸೇರ್ ಕಾರ್ಬನ್ ನೈಟ್ರೋಜನ್ ಮಧ್ಯೆ ಡಬಲ್ ಬಾಂಡ್ ಇರಬೇಕು ವಿತ್ HCl ಫಾರ್ಮೇಷನ್ ವಿಲ್ ಬಿ ದೇರ್ ಹಿಯರ್ ಹೈಡ್ರೋಜನ್. ದಿಸ್ ಈಸ್ ಇಮೈನ್. ನಾವು ಅಪಾನ್ acidification H3O plus, that means H plus and water, hydrolysis will get aldehyde. ಸೊ ಏನಾಗುತ್ತೆ, ಇಲ್ಲಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಈಥೇನ್ ನೈಟ್ರೈಲ್ is converting into acetylamine and finally you will get acetaldehyde. ಈ ಎಕ್ಸಾಂಪಲ್ ನೇಮ್ಸ್ ಅನ್ನು ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸಲ ನೇಮ್ಸ್ ಕೊಟ್ಟು ನಿಮಗೆ ಐಡೆಂಟಿಫೈ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಈಸ್ ರೋಸನ್ಮಂಡ್ ರಿಡಕ್ಷನ್. ಸೊ ರೋಸನ್ಮಂಡ್ ರಿಡಕ್ಷನ್ ಅಲ್ಲಿ ಏನಾಗುತ್ತೆ ನೋಡಿ, ಆಸಿಡ್ ಅಥವಾ ಅಜೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ H2 ಇನ್ ದ ಪ್ರೆಸೆನ್ಸ್ ಆಫ್ ಪೆಲಿಡಿಯಮ್ ಆನ್ ಬೇರಿಯಂ ಸಲ್ಫೇಟ್ PdBaSO4 ವಿಚ್ ಗಿವ್ಸ್ ಆಲ್ಡಿಹೈಡ್ಸ್. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ರೋಸನ್ಮಂಡ್ ರಿಡಕ್ಷನ್. ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಬೆನ್ಸೈಲ್ ಕ್ಲೋರೈಡ್ ಅಂದರೆ ಅರೈಲ್ ಕ್ಲೋರೈಡ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಜೈಲ್ ಕ್ಲೋರೈಡ್ ಅಂದರೆ ಇಟ್ ಮೇ ಬಿ ಆಲ್ಕೈಲ್ ಕ್ಲೋರೈಡ್ ಕೂಡ ಇರ್ಬೋದು. ಓಕೆ, ಆಲ್ಕೈಲ್ ಕ್ಲೋರೈಡ್ in the presence of lead and barium sulfate will get here aldehyde or C double bond OH. ಸೊ ಇದು ಬೆನ್ಸೈಲ್ ಕ್ಲೋರೈಡ್, ಇದು ಸ್ಪೆಸಿಫಿಕ್ ಎಕ್ಸಾಂಪಲ್ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ಇದನ್ನೇ ಕೊಟ್ಟಿದ್ದೀನಿ. ಬೆನ್ಸೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ PD and BaSO4 will getting benzaldehyde. Okay. Next, Itard reaction. So toluene undergoes oxidation with chromyl chloride to form chromium complex which upon hydrolysis gives benzaldehyde. ಇದು ಸ್ಪೆಸಿಫಿಕಲಿ ಬೆನ್ಸಾಲ್ಡಿಹೈಡ್ ಕೊಡೋದಕ್ಕೆ ಇರುವಂಥ ರಿಯಾಕ್ಷನ್ ಯಾವುದು, ಇಟಾರ್ಡ್ ರಿಯಾಕ್ಷನ್. ಸೊ ಏನು ಯೂಸ್ ಮಾಡ್ತಿದ್ದೀವಿ ಇಲ್ಲಿ, ಕ್ರೊಮೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಸೊ ಟಾಲಿನಿಗೆ ನಾವು ಕ್ರೊಮೈಲ್ ಕ್ಲೋರೈಡ್ ಮತ್ತು ಕಾರ್ಬನ್ ಡೈಸಲ್ಫೈಡ್ ಜೊತೆ ರಿಯಾಕ್ಟ್ ಮಾಡಿ ಹೈಡ್ರೋಲಿಸಿಸ್ ಮಾಡಿದ್ರೆ ದೆನ್ ವಿಲ್ ಗೆಟ್ ಫೈನಲ್ ಪ್ರಾಡಕ್ಟ್ ಬೆನ್ಸಾಲ್ಡಿಹೈಡ್. ಸೊ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯಾವ್ದು ಆ್ಯಕ್ಟ್ ಮಾಡ್ತಿದೆ, ಕ್ರೊಮೈಲ್ ಕ್ಲೋರೈಡ್. ನೆಕ್ಸ್ಟ್, ಗಟರ್ಮನ್ ಕೋಚ್ ರಿಯಾಕ್ಷನ್. ವೆನ್ ಬೆನ್ಸಿನ್ ಇಸ್ ಟ್ರೀಟೆಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇರೋ ರಿಯಾಕ್ಷನ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿರೋ ರಿಯಾಕ್ಷನ್ ಕೂಡ ಇದೆ. ಸೊ ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ HCl in the presence of anhydrous aluminum chloride or cuprous chloride, ಯಾವ್ದು ಬೇಕಾದರೂ ಆಗ್ಬೋದು. anhydrous aluminum chloride, cuprous chloride which gives benzaldehyde. ಬೆನ್ಸಾಲ್ಡಿಹೈಡ್ಗೆ 2 ಪ್ರಿಪ್ರೇಷನ್ ಅನ್ನು ನೋಡಿದ್ವಿ ನಾವು ಸ್ಪೆಸಿಫಿಕ್ ಆಗಿ, ಒಂದು ಇಟಾರ್ಡ್ ರಿಯಾಕ್ಷನ್, ಇನ್ನೊಂದು ಗಟರ್ಮನ್ ಕೋಚ್ ರಿಯಾಕ್ಷನ್. ಇಲ್ಲಿ ಬೆನ್ಸಿನ್ ಇಸ್ ಟ್ರೀಟೆಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್ HCl and anhydrous AlCl3 plus CuCl. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ಏನಿತ್ತು, ಇಲ್ಲಿ ಟಾಲಿನಿಂದ ಬೆನ್ಸಾಲ್ಡಿಹೈಡ್, ಯಾವುದು ಇಟಾರ್ಡ್ ರಿಯಾಕ್ಷನ್. ಇಲ್ಲಿ ಗಟರ್ಮನ್ ಕೋಚ್ ರಿಯಾಕ್ಷನಲ್ಲಿ ಬೆನ್ಸಿನಿಂದ ಬೆನ್ಸಾಲ್ಡಿಹೈಡ್. ನೆಕ್ಸ್ಟ್, ಕ್ಲೆಮೆನ್ಸನ್ ರಿಡಕ್ಷನ್.
reduction of carbonyl group of aldehyde or ketone to CH2 in the presence of zinc amalgam and concentrated HCl will call Clemmensen reduction. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಬೇಕಾದ್ರೆ ಕ್ಲೆಮನ್ಸನ್ ರಿಡಕ್ಷನ್, ಕ್ಯಾನಿಜಾರೋ ರಿಯಾಕ್ಷನ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ 3 ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಈ ಥರ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ಕಡೆ ಬರೆದು ಬಿಡಬೇಕು. ಕ್ಲೆಮನ್ಸನ್ ಇದ್ರೆ ಈ ರಿಯೇಜೆಂಟು, ಕಾರ್ಬಾಕ್ಸಿಲ್ ಅಮೈನ್ ರಿಯಾಕ್ಷನ್ ಇದ್ರೆ ಈ ರಿಯೇಜೆಂಟು, ಕ್ಯಾನಿಜಾರೋ ಆದರೆ ಈ ರಿಯೇಜೆಂಟ್ ಆ ಥರ. ಸೊ ಇದು ಜನರಲ್ ರಿಯಾಕ್ಷನ್. ಇಟ್ ಮೇ ಬಿ ಆಲ್ಡಿಹೈಡ್ ಆರ್ ಕೀಟೋನ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ HCl ವಿಲ್ ಗೆಟ್ ಆಲ್ಕೇನ್. ಇದು ಕಂಪ್ಲೀಟ್ ಡಬಲ್ ಬಾಂಡ್ ಏನಾಗುತ್ತೆ, ರಿಪ್ಲೇಸ್ ಆಗಿ ಹೈಡ್ರೋಜನ್ ಆಗುತ್ತೆ. ರಿಡಕ್ಷನ್ ಆಫ್ ಕಾರ್ಬೊನಿಲ್ ಗ್ರೂಪ್ ಆಫ್ ಆಲ್ಡಿಹೈಡ್ ಆ್ಯಂಡ್ ketones to CH2. ಎಕ್ಸಾಂಪಲ್ ನೋಡಿ, ಅಸಿಟಾಲ್ಡಿಹೈಡ್ ಆರ್ ಎಥನಾಲ್. ಇಲ್ಲಿ ಕಾರ್ಬನ್ ವಿತ್ ಡಬಲ್ ಬಾಂಡ್ ಇದೆ, ಈ ಎರಡು ಬಾಂಡ್ ಬ್ರೇಕ್ ಆದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈಸಿಲಿ ದಟ್ ಎಲೆಕ್ಟ್ರಾನ್ ಇಸ್ ಫಿಲ್ಡ್ ವಿತ್ ಹೈಡ್ರೋಜನ್. ಇದು ಈ ರೀತಿ ಇರೋದು. ಕಾರ್ಬನ್ ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಸೊ ದಿಸ್ CH3 ಆ್ಯಂಡ್ ಫೈನಲಿ ದೇ ರೋಡ್ CH3. ಓಕೆ, ಸೊ ದಿಸ್ ಹೈಡ್ರೋಜನ್ ಇಲ್ಲ ಇದು. Yes. Next, propanone in the presence of zinc amalgam and HCl will get propane. So, this is the preparation of alkane. Next, Wolff-Kishner reduction. The aldehydes and ketones react with hydrazine followed treating with KOH. So, illu kuda aldehyde matte ketone anna, but illi condition change ide nodi. Illi KOH andre basic medium. ಅಸಿಡಿಕ್ ಮೀಡಿಯಮ್ ಅಲ್ಲಾದರೆ ಅದು ಕ್ಲೆಮನ್ಸನ್ ರಿಡಕ್ಷನ್, ಪ್ರಾಡಕ್ಟ್ ಸೇಮ್ CH2 ಕೊಡುತ್ತೆ. ಇದು ಕೂಡ ಇಲ್ಲಿ ಕಾರ್ಬೊನಿಲ್ ಕಾಂಪೌಂಡ್ ಈಸ್ ಕನ್ವರ್ಟಿಂಗ್ ಇಂಟು, ಇಲ್ಲಿ ನೋಡಿ ಎಲ್ಲಿದೆ CH2 ಗ್ರೂಪ್, ಹೈಡ್ರೋಜನ್ ರಿಯಾಕ್ಷನ್. ಓಕೆ, ರಿಡಕ್ಷನ್ ಆಫ್ ಆಲ್ಡಿಹೈಡ್ ಕೀಟೋನ್ ಇಂಟು ಆಲ್ಕೇನ್ಸ್ ಹಿಯರ್. ಸೊ ಎಕ್ಸಾಂಪಲ್ ನೋಡಿ, ಅಸಿಟಾಲ್ಡಿಹೈಡ್ ಕಾರ್ಬೊನಿಲ್ ಗ್ರೂಪ್ ಇದೆ ಇನ್ ದ ಪ್ರೆಸೆನ್ಸ್ ಆಫ್ NH2 ಆ್ಯಂಡ್ KOH ಆರ್ ಇಥಿಲಿನ್ ಗ್ಲೈಕಾಲ್. ಹೀಟ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಹಿಯರ್ CH3 plus H2O plus NO2. Propanone in the presence of NH2 will get propane. ಅಂದರೆ ಇಲ್ಲಿ ಎರಡು ಕಾರ್ಬೊನಿಲ್ ಕಾಂಪೌಂಡ್ ಏನಾಗುತ್ತೆ, CH2 ಆಗಿ ಕನ್ವರ್ಟ್ ಆಗುತ್ತೆ. ಇದು ಬೇಸಿಕ್ ಮೀಡಿಯಮ್ ಇದ್ರೆ ವುಲ್ಫ್-ಕಿಶ್ನರ್, ಅಸಿಡಿಕ್ ಮೀಡಿಯಮ್ ಇದ್ರೆ ವಿಲಿಯಮ್. ಅಸಿಡಿಕ್ ಮೀಡಿಯಮ್ ಆದರೆ ಇದು ಕ್ಲೆಮನ್ಸನ್ ರಿಡಕ್ಷನ್, ವಿಲಿಯಮ್ಸನ್ ಅಲ್ಲ. ಓಕೆ, ನೆಕ್ಸ್ಟ್ ಹ್ಯಾಲೋಫಾರ್ಮ್ ರಿಯಾಕ್ಷನ್, ಇಂಪಾರ್ಟೆಂಟ್ ರಿಯಾಕ್ಷನ್ ಇದು. acid aldehydes and ketones are having at least one methyl group linked to the carbonyl carbon atom. So ಇದನ್ನ methyl ketones ಅಂತ ಕರಿತೀವಿ. Oxidized by sodium hypohalite to sodium salts of carboxylic acid with one carbon less than that of parent compound. The methyl group is converted into haloform. This reaction is called haloform reaction. ಏನಿದು ಮಿಥೈಲ್ ಗ್ರೂಪ್? ಸಿಯರ್ R with C double bond O with CH3. ಈ ಯಾವುದು ಫಂಕ್ಷನಲ್ ಗ್ರೂಪ್ ಇದೆಯಲ್ಲ ಕಾರ್ಬೊನಿಲ್ ಕಾಂಪೌಂಡ್, ಇದರ ನೆಕ್ಸ್ಟ್ ಕಾರ್ಬನ್ ಏನಾದರೂ ಮಿಥೈಲ್ ಗ್ರೂಪ್ ಇತ್ತು ಅಂದರೆ, ಓನ್ಲಿ ಮಿಥೈಲ್ ಗ್ರೂಪ್, ಇದನ್ನು ನಾವು ಆಲ್ಫಾ ಗ್ರೂಪ್ ಅಂತ ಕರಿತೀವಿ. ಮಿಥೈಲ್ ಗ್ರೂಪ್ ಅಂದರೆ ಕಾರ್ಬೊನಿಲ್ ಕಾಂಪೌಂಡ್ಗೆ ಡೈರೆಕ್ಟಾಗಿ ಒಂದು ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಮಿಥೈಲ್ ಕೀಟೋನ್ಸ್ ಅಂತ ಕರಿತೀವಿ. ಇನ್ ದ ಪ್ರೆಸೆನ್ಸ್ ಆಫ್ NaOH, ಸೋಡಿಯಂ ಹೈಪೋಹ್ಯಾಲೈಟ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ ಇಲ್ಲಿ, ದಿಸ್ ವಿಲ್ ಬಿ ಕನ್ವರ್ಟಿಂಗ್ ಇಂಟು RCONA ಪ್ಲಸ್ CHX3. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. ಸಿಯರ್ ಇಲ್ಲೇನಾಗಿದೆ, ಒಂದು CHI3 ಕನ್ವರ್ಟ್ ಆಗುತ್ತೆ, ಐಡೋಫಾರ್ಮ್ ಕನ್ವರ್ಟ್ ಆಗುತ್ತೆ. ಯಾವುದು, ಅಸಿಟೋನ್ ಇನ್ ದ ಪ್ರೆಸೆನ್ಸ್ ಆಫ್ NaOH. ಎಕ್ಸಾಂಪಲ್ ನೋಡಿ, ಇಲ್ಲಿ CH3CO, ಇಲ್ಲಿ ಒಂದು ಕಡೆ ಈ ಬಾಂಡ್ ಬ್ರೇಕ್ ಆದರೆ ಒಂದು ಕಡೆ ONA ಆ್ಯಡ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಒಂದು ಹೈಡ್ರೋಜನ್ ಇದ್ದು ಇನ್ನು ಮಿಕ್ಕಿದ 2 ಹೈಡ್ರೋಜನಲ್ಲಿ ಆಯ್ಡ್ ಆಗುತ್ತೆ. ಇದು ಸಿಂಪಲ್ ನೆನ್ಪಿಟ್ಕೊಳ್ಳೋದಕ್ಕೆ ಕೇಳ್ತಿರೋದು. ರಿಯಾಕ್ಷನ್ ಅದು ಇನ್ ಡೀಟೇಲ್ ಆಗಿ ನೋಡಿದ್ರೆ ನೀವು ಟೈಮ್ ಆಗುತ್ತೆ. ಸೊ ಏನು ಮಾಡಿ, ಡಬಲ್ CO ಆದಮೇಲೆ ಡಬಲ್ ಬಾಂಡ್ CH3 ಇರುತ್ತಲ್ಲ, ಒಂದು ಸೈಡ್ ಬ್ರೇಕ್ ಮಾಡಿ ON ಆ್ಯಡ್ ಮಾಡಿ, ಇನ್ನೊಂದು ಸೈಡ್ 2 ಹೈಡ್ರೋಜನ್ ರಿಮೂವ್ ಮಾಡಿ ಐಡೋಫಾರ್ಮ್. CHI3 ಹ್ಯಾಲೋಫಾರ್ಮ್ ಅಂದರೆ ನೆನ್ಪಿಟ್ಕೊಳ್ಳಿ ಯಾವಾಗಲೂ CHX3. ಕ್ಲೋರೋಫಾರ್ಮ್ ನೆನಪಿದೆ ನಿಮಗೆ, ಆ ರೀತಿ. ಎಸ್. ಸೊ ನೆಕ್ಸ್ಟ್ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅಮೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್ ಇದು. ಅಮೈಡ್ಸ್ ಆನ್ ಹೀಟಿಂಗ್ ವಿತ್ ಬ್ರೋಮಿನ್ ಇನ್ ಅಕ್ವಿಯಸ್ ಆರ್ ಎಥನೋಯಿಕ್ ಸೊಲ್ಯೂಷನ್ ಆಫ್ NaOH ವಿಚ್ ಗಿವ್ಸ್ ಪ್ರೈಮರಿ ಅಮೈನ್ಸ್. ಇದು ಇಂಪಾರ್ಟೆಂಟ್.
primary amines. This reaction is called Hofmann bromide synthesis. ನೋಡಿ ಅಮೈಡ್ ಇದೆ, ಸೊ R C ಡಬಲ್ ಬಾಂಡ್ O, ಇಲ್ಲಿ ಹೈಡ್ರೋಜನ್ ಬದಲು NH2 ರಿಪ್ಲೇಸ್ ಆದರೆ ಅಮೈಡ್. ಈ ಅಮೈಡ್ ಬ್ರೋಮಿನ್ ಮತ್ತು NaOH ಜೊತೆ ರಿಯಾಕ್ಟ್ ಆಗಿ ವಿಲ್ ಗೆಟ್ ಪ್ರೈಮರಿ ಅಮೈನ್. ಇದನ್ನು ನೀವು ಬರೀಬೇಕು ಅಂದರೆ ಬರೀರಿ, ಇಲ್ಲ ಅಂದರೆ ಪ್ರೈಮರಿ ಅಮೈನ್ ಬರೆದ್ರು ಓಕೆ, ಅದು ಎನಫ್. ಎಕ್ಸಾಂಪಲ್ ನೋಡಿ, ಅಸಿಟಮೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಆ್ಯಂಡ್ NaOH ವಿ ಆರ್ ಗೆಟಿಂಗ್ ಮಿಥೈಲ್ ಅಮೈನ್. ಇನ್ನು ಒಂದು ಎಕ್ಸಾಂಪಲ್, ಬೆನ್ಸಮೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ಆ್ಯಂಡ್ NaOH ವಿ ಆರ್ ಗೆಟಿಂಗ್ ಅನಿಲಿನ್. ಒಂದು ಕೆಲವೊಂದ್ಸಲ ಗಿವ್ ರೀಸನ್ ಆಗು ಕೇಳ್ತಾನೆ, ಇಲ್ಲ ರೈಟ್ ದ ಪ್ರಿಪರೇಷನ್ ಆಫ್ ಅನಿಲಿನ್ ಫ್ರಮ್ ಬೆನ್ಸಮೈಡ್ ಅಂತ ಕೇಳಿದ್ರೆ ನೀವು ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್. ಸರಿ, ಹಾಫ್ಮನ್ಸ್ ಬ್ರೋಮೈಡ್ ರಿಯಾಕ್ಷನ್ ಇಸ್ ಕಾಲ್ಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಬಿಕಾಸ್ product amine is obtained containing one carbon atom less than amide. So it is called degradation reaction. Next, Gabriel thalamide synthesis. The potassium thalamidon gives primary amine. This reaction is with alkyl halides followed by alkaline hydrolysis. Here with KOH, RX and NaOH. Here thalamide ಇದೆ, ಇದು ಸ್ಪೆಸಿಫಿಕಲಿ thalamide. ಥ್ಯಾಲಮೈಡ್ ಅಂದ್ರೇನು, ಬೆನ್ಸಿನಿಗೆ ಇದು C ಡಬಲ್ ಬಾಂಡ್ O ವಿತ್ ಹಿಯರ್ NH, ಇದು NH ಅಷ್ಟೇ, ಇದು ಅಗೇನ್ C ಡಬಲ್ ಬಾಂಡ್ O. ಫಸ್ಟ್ ಇಟ್ ವಿಲ್ ಬಿ ರಿಯಾಕ್ಟಿಂಗ್ ವಿತ್ KOH, ದೆನ್ ಆಲ್ಕೈಲ್ ಹ್ಯಾಲೈಡ್, ದೆನ್ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗಿ ಸೇರ್ ONA ಆ್ಯಡ್ ಆಗುತ್ತೆ. ಇನ್ ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ದೆನ್ ರಿಮೈನಿಂಗ್ RNH2 ಯು ವಿಲ್ ಗೆಟ್ ಆಸ್ ಎ ಪ್ರಾಡಕ್ಟ್. ಈ NH ಇದೆಯಲ್ಲ, ಇದಕ್ಕೆ ಇನ್ನೂ ಒಂದು ಹೈಡ್ರೋಜನ್ ಅಡಿಷನ್ ಆಗುತ್ತೆ. Then you will get primary amine. Example ನೋಡಿ, thalamide, the presence of KOH, CH3Br, NaOH. ಅವಾಗ CH3Br ಇದೆ ಅಂದರೆ ಶಾರ್ಟ್ಕಟ್ ಏನು ನೆನ್ಪಿಟ್ಕೊಳ್ಳಿ, CH3ಗೆ NH2 ಪ್ರೈಮರಿ ಅಮೈನ್ ಆ್ಯಡ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಬಾಂಡ್ ಬ್ರೇಕ್ ಮಾಡಿ ಇಲ್ಲಿ ONA, ಇಲ್ಲಿ ONA, ಸಿಂಪಲ್. ಸೊ ಈಸಿಯಾಗಿ ನೆನ್ಪಿಟ್ಕೋ. ನೆಕ್ಸ್ಟ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಇಂಪಾರ್ಟೆಂಟ್. So when aliphatic and aromatic primary amines are heated with chloroform and alcoholic potash gives isocyanide. Isocyanide ಇನ್ನೊಂದು ನೇಮ್ ಕಾರ್ಬೈಲ್ ಅಮೈನ್ಸ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಪ್ರೈಮರಿ ಅಮೈನ್ ಇದೆ ಆಲ್ರೆಡಿ, ಅದ್ರ ಜೊತೆ ಏನಾಗುತ್ತೆ, ಕ್ಲೋರೋಫಾರ್ಮ್ CHCl3 ಪ್ಲಸ್ ಆಲ್ಕೋಹಾಲಿಕ್ KOH ರಿಯಾಕ್ಟ್ ಆದರೆ ವಿಲ್ ಗೆಟ್ ಐಸೋಸೈನೈಡ್. ಓಕೆ, ಸೊ ಮಿಥೈಲ್ ಅಮೈನ್ ಪ್ಲಸ್ ಕ್ಲೋರೋಫಾರ್ಮ್ ಸ್ಪೆಸಿಫಿಕಲಿ ವಿತ್ KOH ರಿಯಾಕ್ಟ್ ಆದರೆ ಮಿಥೈಲ್ ಐಸೋಸೈನೈಡ್. ಅನಿಲಿನ್ ಇನ್ ದ ಪ್ರೆಸೆನ್ಸ್ ಆಫ್ CHCl3 and KOH ವಿಲ್ ಗೆಟ್ ಫಿನೈಲ್ ಐಸೋಸೈನೈಡ್. ಇವೆಲ್ಲ ಸ್ಪೆಸಿಫಿಕ್ ರಿಯಾಕ್ಷನ್. ಅಮೈನ್ಸಲ್ಲಿ 3 ರಿಂದ 4 ರಿಯಾಕ್ಷನ್ಸ್ ಇದಾವೆ ಇಂಪಾರ್ಟೆಂಟ್. ಅದು ಓದಿದ್ರೆ ಅದರಲ್ಲಿ ಯಾವುದಾದ್ರೂ 2 ಬರುತ್ತೆ 100%. ಓಕೆ, ದೆನ್ ಲಾಸ್ಟ್ ಒನ್ ಇಸ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಸೊ ಇದನ್ನು ನಾವು ಫಸ್ಟ್ ಹ್ಯಾಲೋಲ್ಕಿನ್ಸ್ ಹ್ಯಾಲೋರಿನ್ಸಲ್ಲಿ ಕೂಡ ಕಲ್ತಿದ್ವಿ. ಇಲ್ಲಿ ರಿಯೇಜೆಂಟ್ ನೋಡಿ, CuCl2 and HCl. Okay, CuCl2 and HCl in the presence of benzene diazonium group. Benzene diazonium, ಅಜೋ ಗ್ರೂಪ್ ಅಂದರೆ ಯಾವ ಗ್ರೂಪಲ್ಲಿ ನೈಟ್ರೋಜನ್ ಇರುತ್ತೆ ಅದನ್ನು ಅಜೋ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ಬೆನ್ಸಿನ್ ಡೈಸೋನಿಯಂ ಗ್ರೂಪ್ ಅಂತ ಅಂದರೆ ಇಲ್ಲಿ ಬೆನ್ಸಿನ್ ಇದರ ಜೊತೆ ನೈಟ್ರೋಜನ್ 2 times N2+ ಆ್ಯಂಡ್ X-. ಇದು ಸಾಲ್ಟ್. ಇದು ಕ್ಯುಪ್ರಸ್ ಕ್ಲೋರೈಡ್ ಮತ್ತು HCl ಸಾಲ್ಟ್ ಜೊತೆ ರಿಯಾಕ್ಟ್ ಆದರೆ ದೆನ್ ಯು ವಿಲ್ ಗೆಟ್ C6H5Cl plus N2 ಗ್ಯಾಸ್. ಇಲ್ಲಿ ಒಂದು ಮೇಜರ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಈ ಇದೇ C6H5 ವಿತ್ N2+ ಆ್ಯಂಡ್ X- ಏನಾದರೂ ಬರೀ ಕಾಪರ್ ಪೌಡ್ರ್ ಮತ್ತು ಇಲ್ಲಿ HCl ಜೊತೆ ರಿಯಾಕ್ಟ್ ಆಗಿದೆ ಅಂದರೆ ಪ್ರಾಡಕ್ಟ್ ವಿಲ್ ಗೆಟ್ ಸೇಮ್, ಬಟ್ ದಿಸ್ ರಿಯಾಕ್ಷನ್ ವಿಲ್ ಕಾಲ್ ಆಸ್ ಎ ಗಟರ್ಮನ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಲ್ಲಿ ಬರೀ ಕಾಪರ್ ಇದ್ರೆ, ಕಾಪರ್ ಪೌಡರ್ ಇದ್ರೆ, ಇಲ್ಲೇನಾಗಿದೆ, Cu2Cl2 ಸಾಲ್ಟ್ ಇದೆ. ಇಲ್ಲಿ ಯಾವುದಿದೆ ನೋಡಿ, ಇಲ್ಲಿ Cu2Cl2, ಇಲ್ಲಿ Cu2Br2, CuCN ಇದೆ. ಅಲ್ಲಿ ಬರೀ ಕಾಪರ್ ಇತ್ತು ಅಂದರೆ ದೆನ್ ಅದು ನೇಮ್ಡ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಸೊ ಇದು ಸ್ಪೆಸಿಫಿಕ್ ಆಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ಎಲ್ಲ ವೀಡಿಯೋಸ್ ನಿಮಗೆ ಯಾವುದ್ಯಾವುದೆಲ್ಲ ನಾನು ನಿಮಗೆ ಮಾಡಿದ್ದೀನಿ ವೀಡಿಯೋಸ್, ಇದರೆಲ್ಲ ನೋಟ್ಸ್ ಕೂಡ ನಾನು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ಹೋಗಿ ಏನು ಮಾಡಿ, ಈಗ ನೇಮ್ಡ್ ರಿಯಾಕ್ಷನ್ಸನ್ನು ಎಕ್ಸಾಕ್ಟ್ ನಾನು ಯಾವ ಸೀರೀಸಲ್ಲಿ ಕೊಟ್ಟಿದ್ದೀನಿ, ಈ ಕಂಪ್ಲೀಟ್ ಸೆಷನ್ದು ಯಾರಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಇದೆ, ಇವತ್ತು ಮಧ್ಯಾಹ್ನದವರೆಗೂ ನಿಮಗೆ ಟೈಮ್ ಇರುತ್ತೆ, ಆರಾಮಾಗಿ ಕೂತ್ಕೊಂಡು 3 to 4 times ಬರೆದು ಪ್ರಾಕ್ಟೀಸ್ ಮಾಡಿ. ಆಗ ಈಸಿಯಾಗಿ ನಿಮಗೆ 20 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಈ ಡೆಫಿನೇಷನ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಡೋಂಟ್ ಥಿಂಕ್ ದಟ್ ಯಾಕೆ ಸರ್ ರಿಯಾಕ್ಷನ್ಸೇ ಮಾಡಿಲ್ಲ ಇನ್ನೂ ಎಷ್ಟೊಂದು ಇದ್ದಾವೆ ಅಂತ.
ಸೊ ಯಾವುದನ್ನು ಮಾಡಿದ್ರೆ ನಿಮ್ಗೆ ಅತಿ ಹೆಚ್ಚು ಮಾರ್ಕ್ಸನ್ನು ಬರುತ್ತೆ ಅದನ್ನು ಫಸ್ಟ್ ಪ್ರಿಫರೆನ್ಸ್ ನಾನು ಮಾಡ್ತೀನಿ, ಯಾಕಂದರೆ ಕಡಿಮೆ ಸಮಯ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ನೂ ವೀಡಿಯೋಸ್ ಮಾಡ್ತೀನಿ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಇದಾದಮೇಲೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ಕೆಮಿಸ್ಟ್ರಿಲಿ ನಿಮಗೆ ಯಾವ ಪಾರ್ಟ್ ಕಷ್ಟ ಆಗ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ದಿಸ್ ನಂಬರ್. ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಸರ್ ನಾನು ಪಾಸ್ ಆದರೆ ಸಾಕಲ್ವಾ, 40 ಮಾರ್ಕ್ಸ್ ವೀಡಿಯೋ ನೋಡಿದ್ರೆ ಸಾಕಲ್ವ ಅಂತ. ನೀವು ಯಾಕೆ 40 ಮಾರ್ಕ್ಸಿಗೆ ಫಿಕ್ಸ್ ಆಗ್ತಿದ್ದೀರಾ? ನಾನು ಮೊದಲೇ ಹೇಳಿದೆ ನಿಮಗೆ, ಈ 3 days ನನ್ನ ಜೊತೆ ನೀವು ಯಾವುದೆಲ್ಲ ವೀಡಿಯೋ ಮಾಡ್ತೀನಿ ಆ ವೀಡಿಯೋನ ಮಲ್ಟಿಪಲ್ ಟೈಮ್ಸನ್ನು ನೀವು ನೋಡಿ 100% 50ರಿಂದ 60 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ನೀವು ಫಸ್ಟೇ ಮೈಂಡ್ ಸೆಟ್ 40 ಮಾರ್ಕ್ಸಿಗೆ ಇಟ್ಕೋಬೋದಾದ್ರೆ ಇನ್ನು ಎಕ್ಸಾಮ್ ವಿಲ್ ಗೆಟ್ 30 to 35 ಮಾರ್ಕ್ಸ್ ಓನ್ಲಿ. ಸೊ ಆ ರೀತಿ ನಿಮಗೆ ನೀವೇ ಕುಗ್ಗಿಸ್ಕೋಬೇಡಿ. ಏನು ಮಾಡಿ, ಕಂಪ್ಲೀಟಾಗಿ ನಿಮಗೇನೂ ಓದಿಲ್ಲ, ಇಟ್ಸ್ ಓಕೆ. ಈಗ ನಾನು ಏನು ಕೊಡ್ತಾ ಇದ್ದೀನಿ ಆ PDF ಅನ್ನು ತೊಗೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಈಸಿಯಾಗಿ ನೀವು 45ರಿಂದ 50 ಮಾರ್ಕ್ಸನ್ನು ತೊಗೋತೀರಾ. ಅಲ್ಲಿ ನೀವು ಪ್ರಾಕ್ಟಿಕಲ್ ಒಂದು ಮಿನಿಮಮ್ 20 ಬಂದಿದೆ ಅಂದ್ರೂ 70 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಬರೀ ಪಾಸಿಂಗ್ ಪ್ಯಾಕೇಜ್ ಅಂತಲೇ ನೋಡಬೇಡಿ. ಪಾಸಿಂಗ್ ಪ್ಯಾಕೇಜ್ ಫಸ್ಟ್ ಪ್ರಿಫರೆನ್ಸ್. ಇದು ಓಕೆ, ಈ ಬಾರ್ಡ್ನ ಕ್ರಾಸ್ ಆದರೆ ನೆಕ್ಸ್ಟ್ ಇನ್ನೂ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಸೊ ಅದಕ್ಕೆ ನಾನು ಚಿಕ್ಕ ವೀಡಿಯೋಸನ್ನು ಮಾಡ್ತಿದ್ದೀನಿ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈಗ ಏನು ಈ ಸೆಷನ್ ಮಾಡಿದ್ದೀನಿ ಇದನ್ನು 100% ವಿತ್ ಇನ್ಕ್ಲೂಡಿಂಗ್ ಗಿವ್ ರೀಸನ್, ಸಿಂಗಲ್ ಡೆಫಿನೇಷನ್ಸ್ ಓದಿ ನೀವು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರ. Okay, so thank you, all the very best for your preparation. So we'll meet soon.